ಅವ್ರು 4 ಜನ ಹಚ್ಕೊಂಡ್ಬಿಟ್ಟು ಇವತ್ತು ಪೀರಿಸ ಹೇಳಿದ್ರ ಅಣ್ಣ ನಾನು ಅವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿದ್ ಬಿಚ್ಚಿದ್ರಣ್ಣ ಅವ್ರು ತಗೊಂಡು ಹೋಗಿದ್ದೆ ಪುನಃ ನಾನು ಅಲ್ಲೇ ಸ್ಟೇಷನ್ಲೇ ಇದ್ದ ತಕ್ಷಣ ಎತ್ಕೊಂಡ್ಬಂದು ಅಲ್ಲಿ ಸ್ಟೇಷನ್ ಮಾಡಿ ಸಾಕು ಎಲ್ಲ ಚಕಮುಕಿ ನಡೆತು ವೀರಪ್ಪನಿಗೆ ಮತ್ತೆ ನಮಗೆ ಚಕಮುಕಿ ನಡೆದಾಗ ಕಾಡಲ್ಲಿ ಸತ್ರು ನಮ್ಮ ಪೊಲೀಸರ ಇದಕ್ಕೆ ಗುಂಡಿಗೆ ಕರ್ಕೋಗಿ ಒಂದು ಮಾತ್ರೆ ಕೊಡಿಸಿ ಗೌರ್ಮೆಂಟ್ ಹಾಸ್ಪಿಟಲ್ ತಂದು ಬಿಸಾಕ್ ಏನಕ್ಕೆ ಸತ್ತ ಸಾಯ್ಲಿ ಬಿಡು ಯಾರು ಇಲ್ಲಿ ಯಾವ ಆಯೋಗನೂ ಇಲ್ಲ ಯಾರು ಅವ್ರನ್ನ ಕೇಳೋಕ ಪೊಲೀಸರನ್ನ ಕೇಳೋಕಂತ ಒಂದು ಇವನು ಯಾರು 10-15 ಜನ ಹೆಣ್ಮಕ್ಳು ಇದ್ರು ಮಕ್ಳು ಅಲ್ಲೇ ಡೆಲಿವರಿ ಆಯ್ತು ಅಲ್ಲಿ ನೀರ್ ಮನೆ ಇದೆಲ್ಲ ಟಾಯ್ಲೆಟ್ ರೂಮ್ ಅಲ್ಲಿ ಅಲ್ಲಿ ಪಾಪ ಮಾಡಿ ಏನ್ ಅವ್ರನ್ನ ತಂದೆ ಅಲ್ಲಿ ಯಾರು ಹೆಂಗಸರು ಬಿಟ್ಟು ಅಲ್ಲಿ ತೊಳಿಸ್ ತಂದೆ ತಂದು ಹಾಕ್ಬಿಡ್ರು ತುಂಬಾ ಸೀರಿಯಸ್ ಇಟ್ಕೊಂಡ್ರೆ ಹಿಂಗೆ ಎತ್ತಕ್ಕಾಗಲ್ಲ ಕೈ ಎತ್ಸ್ಬೇಕು ಹಿಂಗ್ ಹಿಂಗಂದ್ರೆ ಮಾತ್ರ ಇಲ್ಲಾಂದ್ರೆ ಪಟ ಹಿಂದೆ ಮುಂದೆ ಹೊಡಿತಾ ಇರ್ತಾರೆ ಏರೋಪ್ಲೇನ್ ತೂಕ್ಬಿಟ್ರು ಈ ಮೂಳೆ ಪೂರ್ತಿ ಈ ಬೆಂಡಾಗಿ ಹಿಂಗ್ ಬರೋ ತನಕ ಎಲ್ಲರಿಗೂ ಹಂಗೆ ಹಿಡ್ಕೊಂಡು ನಾಯಿ ಹೊಡೆದಂಗ್ ಹೊಡಿತಾರೆ ಎಳದೆತ್ತು ಬಿಸಾಕ್ತಾರೆ ಕೈ ಕಾಲ್ ಕಟ್ಟಿ ಮೇಲೆ ತೊಂಗ ಹಾಕಿ ಹಗ್ಗ ಚೈನ್ ಹಾಕಿ ಮೇಲ್ಗಡೆ ಎಳದಿ ಕಟ್ಟದಂಗ್ ಕಟ್ಬಿಟ್ಟು ಕಾಲು ಹಗ್ಗ ಚೈನ್ ಹಿಂಗ್ ತಳಕಳಕ್ ಕಟ್ಬಿಟ್ಟು ಮೆಗ್ಗರ್ ಇದು ಕ್ಲಿಪ್ ಇದೆಯಲ್ಲ ಸಿಕ್ಸ್ಬಿಟ್ಟಿದೆ ಮೆಗ್ಗರ್ ಸುತ್ತಾ ಇದ್ರು ಕರೆಂಟ್ ಹಿಡಿದು ಹಿಂಗ್ ಸುತ್ತಿದ್ರೆ ಎಲ್ಲಾ ಹೆಣ್ಮಕ್ಳು ಬಿಚ್ತಾ ಇದ್ರು ನಮಗ ಎಲ್ಲರಿಗೂ ಬಿಚ್ಚಿದ್ದಾರೆ ಎಲ್ಲ ಹೆಣ್ಮಕ್ಳಿಗೆ ಅಲ್ಲಿ ಇದ್ದವ್ರು ಅಲ್ಲಿ ಸುಮಾರು ಜನ ಹೆಣ್ಮಕ್ಳೆಲ್ಲ ಎಲ್ಲ ಎತ್ಕೊಂಡ್ ಬಂದಿರಲ್ಲ ಎಲ್ಲರಿಗೂ ಬಿಚ್ಚಿದ್ದಾರೆ ಹೌದು ಒಬ್ಬೊಬ್ರು ಅಲ್ಲೊಬ್ರು ಇರ್ಸಿದ್ದಂಗೆ ಇಲ್ಲೊಬ್ರು ಬಟ್ಟೆ ಬಿಚ್ಚಾಯ್ತು ಏನೂ ಇಲ್ಲ ಸಂಪೂರ್ಣ ಏನೂ ಇಲ್ಲ ಬೆತ್ತಲು ಮಾಡಿದ್ದೆ ಹಿಂದಕ್ಕೆ ಹಿಡಿದು ಕೈ ಇದಾಕದೆ ಹಿಂಗ ಒಂದು ಕಿಟಕಿ ಇದೆ ಕೊನೆಗೆ ತಾಕದ ವರ್ಕ್ಶಾಪ್ ಕಿತ್ಕೊಬಿಡದೆ ನಾಚಿಗೇಡಿ ಹೇಳಬಾರ್ದು ಈ ಸವಾಸ ಪೊಲೀಸರು ಸವಾಸ ಮಾಡಿದ್ಕ ಸುಮಾರು 2 ರಿಂದ 3 ವರ್ಷದ ಹಿಂದೆ ವೀರಪ್ಪನ ಸುಮಾರು ಸಂಚಿಕೆಗಳನ್ನ ನೋಡಿರ್ತಿರಲ್ಲ ಅದರಲ್ಲೂ ವಿಶೇಷವಾಗಿ ಸುಮಾರು ವೀರಪ್ಪನ ಸಹಚರರಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಿರ್ಬೋದು ಇವ್ರದ್ದೆಲ್ಲ ನೇರ ಸಂದರ್ಶನವನ್ನೇ ಬಿತ್ತರ ಮಾಡಿದ್ದು ಸುಮಾರು ಜನ ಇತ್ತೀಚೆಗೆ ಕೆಲವೊಂದು ಸಂಚಿಕೆಗಳು ನೋಡಿದಾಗ ಆ ಸಂಚಿಕೆಗಳ ಲಿಂಕ್ ಸಿಗ್ತಾ ಇಲ್ಲ ವಿಶೇಷವಂದ್ರೆ ಹೊಸ ಚಂದಾದಾರ ಏನಿದೆ ಇವ್ರು ಈ ಸಂಚಿಕೆಗಳ ಲಿಂಕ್ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥ ಸುಮಾರು ಜನ ಕಾಮೆಂಟ್ಸ್ ಬಾಕ್ಸ್ ಅಲ್ಲೂ ಹಾಕಿದ್ದೀರಾ ಹಾಗೆ ಮೆಸೇಜು ಮಾಡ್ತಾ ಇದ್ದೀರಾ ಹಳೆಯ ಎಲ್ಲ ಸಂಚಿಕೆಯನ್ನು ಬಿಡ್ತಾ ಇದ್ದೇವೆ ದಯವಿಟ್ಟು ಯಾರು ಇಲ್ಲಿವರೆಗೆ ಈ ಸಂಚಿಕೆಗಳನ್ನ ನೋಡಿಲ್ಲ ಅವರು ನೋಡಬಹುದು ಅಣ್ಣ ಈಗ ಅರ್ಜುನ ಬಂದು ಎಲ್ಲ ಗಂಧನ ಕತ್ತೆ ಮೇಲೆ ಹೊಡಿಬೇಕಂತ ಪ್ಲಾನ್ ಮಾಡಿ ಬಂದ್ ರಾತ್ರಿ ಆಲ್ಟ್ ಆಗಿದ್ದ ಮನೇಲೆ ನಾವ್ ಇನ್ನು ಗಂಧ ಕೇಳಿಸಿದಾಗ ಕತ್ತೆ ಮೇಲೆ ಹೊಡಿ ಅಂತ ಪ್ಲಾನ್ ಮಾಡಿದ್ದೇನೆ ಸರಿ ಅಂತ ನಾನು ಇನ್ನೇನ್ ಮಾಡೋಕಲ್ಲ ಒಪ್ಕೊಂಡಿದ್ದೀನಿ ಈಗ ಇದನ್ನ ಪೊಲೀಸರಿಗೆ ಹೇಳ್ಬಿಟ್ಟದೆ ಹಿಡ್ಕೊಟ್ಬಿಡುವ ಅಂತ ನನಗ ಹೇಳ್ದ ಆಗ ಅವರು ಹೋಗಿದ್ದೆ ಆ ವ್ಯಕ್ತಿನ ಹೋಗಿ ತಾಕೊಂಡ್ ಬಂದದ್ದೆ ಗೋವಿಂದನವನ್ನ ಏನು ಮುತ್ತರಾಮನ್ ಜೊತೆ ಹಿಂಗ್ ಹೇಳಿದ್ಯಲ್ಲ ಅರ್ಜುನ ಬಂದಿದ್ನ ಅಂತ ಹೌದು ಸರ್ ಬಂದಿದ್ದ ಇಂಥ ದಿನ ಬಂದಿದ್ದ ಹೌದು ನಾನು ಮುತ್ತರಾಮಣ್ಣಿಗೆ ಹೇಳಿದ್ದೀನಿ ಇದನ್ನ ಅವ್ರಿಗೆ ಹೇಳ್ಬಿಟ್ಟು ಹಿಡ್ಕೊಳ್ಳೋಣ ಅಂತೆಲ್ಲ ಪ್ಲಾನ್ ಮಾಡಿದೆ ಅಂತ ಲೋಪರ್ ಸುಳೆ ಮಕ್ಳ ಸುಮ್ಮನೆ ಹೇಳ್ಕೊಂಡು ನಾಟಕ ಆಡ್ತೀರ ಸುಳೆ ಮಕ್ಳ ಅಂದ್ಬಿಟ್ಟಿದೆ ಅವ್ನು ಹಿಡ್ಕೊಂಡ್ ಬಂದು ಬಾರ್ ಸಿಕ್ಕ ಎತ್ಕೊಂಡ್ ಸ್ಟೇಷನ್ಗೆ ಇಸ್ಕೊಂಡಿದೆ ಕೊನೆಗೆ 4-5 ಸಾವಿರ ರೂಪಾಯಿ ಇಸ್ಕೊಂಡಿದೆ ಅವ್ರ ಮನೆಯವರೆಲ್ಲ ಬಂದು ಕೈ ಕಾಲು ಕಟ್ಟಿದ ಮೇಲೆ ಅವಾಗ ಬೋಳಿ ಮಗನ ಏನ್ಬಿಟ್ಟಿದೆ 5,000 ರೂಪಾಯಿ ಇಸ್ಕೊಂಡು ಬಿಟ್ಬಿಟ್ಟ ಸ್ಟೇಷನ್ ಎತ್ತು ಕಪ್ಪಾಳ ಕೊಡ್ಬಿಟ್ಟ ನನಗೆ ಹೊಡಿದ್ಕು ನಾನು ಎತ್ತು ಬಡದ್ಬಿಟ್ಟೆ ನಾನು ಹೊಡೆದ್ಕು ಅವನು ಹೊಡೆದೆ ಗಲಾಟೆ ಮಾಡಿ ಒಳಕಾಕ್ತೀನಿ ಅಂತ ಬಟ್ಟೆ ಗಿಟ್ಟೆ ಬಿಸ್ತೀನಿ ಅಂತ ಅದೇ ಮನಸ್ಸಿತ್ತು ನನ್ನ ಮೇಲೆ ದಿವಸ ತಿಸ್ಕೊಂಡು ನಾನು ಏನೇ ಮಾಡಿದ್ರು ತದ್ವಿರೋಧ ಹೇಳ್ತಾ ಇದ್ದೆ ಟಿ ಹರಿಕೃಷ್ಣರವರು ಶಕೀಲ್ ಅಹಮದ್ PSI ಅವರು ಬೆನಗೊಂಡ ಅಂತ ವೈರ್ಲೆಸ್ ಆಪರೇಟರ್ ಅವರು ಇನ್ನೊಬ್ರು ಅಪ್ಪಚ್ಚು ಅಂತ ಕಾನ್ಸ್ಟೇಬಲ್ ಇನ್ನೊಬ್ರು ಸುಂದರ್ ಅಂತ GV ಸುಂದರ್ ಅಂತ ನಂತರ ಇನ್ನೊಬ್ರು CM ಕಾಳಪ್ಪ ಅಂತ ಇಷ್ಟು ಜನ ಇಲ್ಲಿ ವೀರಪ್ಪ ಸಾಯಿಸಿದ್ರು ಇದ್ರಿ ಆ ಅಡ್ಗಟ್ಟಿ ಅಲ್ಲ ಸತ್ತದ್ದು ಸ್ಟ್ಯಾಚ್ಯೂ ಮಾಡಿದ್ರು ಅಷ್ಟೇ ರಸ್ತೆಯಲ್ಲಿ ಸತ್ತದವ್ರು ಈ ಜಾಗದಲ್ಲಿ ಎಲ್ಲ ಆಲ್ರೆಡಿ ಅವರು ಗುಳಿ ತೆಗೆದಿ ಕಲ್ ಕಟ್ಟಿ ಎಲ್ಲ ರೆಡಿಯಾಗಿ ಕುಂತ್ಕೊಳ್ಳಕ್ ಮುಂದೆನೆ ಅಡ್ಲ ಕಲ್ಲು ಕಟ್ಟಿದಿರಲ್ಲ ಜೊತೆಗೆ ಆ ಕಲ್ಲು ಕಟ್ಟಿ ಮತ್ತೆ ಬೇರೆ ಬೇರೆ ಕಲ್ಲುಗಳು ಕಾಡುಗಳನ್ನೆಲ್ಲ ಇಲ್ಲಿ ಒಂದು ಕಡೆ ಈ ಗುಡ್ಡ ತರ ಮಾಡಿ ಎತ್ತರ ಒಂದು 3 ಅಡಿ ಎತ್ತರ ಎಲ್ಲ ಒಂದು ಕಟ್ಟಿ ಅದಕ್ಕೊಂದು ದೇವ್ರ ಇಟ್ಟು ಆ ಭಾವನಲ್ಲಿ ದೇವ್ರ ನಂಬಿಕೆ ಒಂದು ಏನೋ ಮುನಿ ತರ ಆ ದೇವ್ರಿಗೆ ಅದಕ್ಕೆಲ್ಲ ಪೂಜೆಗಳೆಲ್ಲ ಮಾಡಿ ಮುನೇಶ್ವರನ ಅದೆಲ್ಲ ಪೂಜೆ ಪುರಸ್ಕಾರ ನೈವೇದ್ಯ ಎಲ್ಲ ನೆರವೇರಿಸ್ಬಿಟ್ಟು ನಾನು ಈ ಕಾರ್ಯ ಸಕ್ಸಸ್ ಆಗ್ಬೇಕು ನಾನು ಬರುವಂತ ಈಗ ಏನು ನಡೆಸ್ತಾ ಇದ್ದೀನಿ ಈ ಯುದ್ಧ ನಾನು ಸಕ್ಸಸ್ ಆಗ್ಬೇಕು ಅಂತ ಒಂದು ದೇವ್ರಲ್ಲಿ ಬೇಡ್ಕೊಂಡ ತರ ಒಂದು ಸ್ಟ್ಯಾಚ್ಯೂ ಕಂಡಾಗ ಅವನು ಆಲ್ರೆಡಿ ಕಲ್ಲಲ್ಲಿ ಕಟ್ಟಿ ಅದಕ್ಕೆಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಬಲಿ ಕೊಟ್ಟೆ ಇದಕ್ಕೆ ಬಲಿ ಕೊಟ್ಟು ನನ್ನ ಇದು ಸಕ್ಸಸ್ ಆಗ್ಬೇಕು ಅವ್ರು ಬರುವಂತದ್ದು ಇಲ್ಲ ಬಲಿ ತೆಗಿಬೇಕು ಅಂತ ಇಲ್ಲಿ ಮುಂದೆ ಪೂಜೆ ಮುಗಿಸ್ಬಿಟ್ಟೆ ಆಮೇಲೆ ಕುಂತಿದ್ದೇನೆ ಅದೆಲ್ಲ ಮುಗಿದಾದ್ಮೇಲೆ ಇದೆಲ್ಲ ಆಗಿ ಬಾಡಿಗಳ ಎತ್ಕೋಗಿ ಎನ್ಕ್ವೈರಿ ಬಂದ್ಮೇಲೆ ಇದು ಕಲ್ಲುಗಳೆಲ್ಲ ಅದೇ ಇತ್ತು ಇದ್ರ ಅವಮಾನ ಅನ್ನೋ ಒಂದು ಸ್ಟೇಜ್ಗೆ ಏನೋ ಗೊತ್ತಿಲ್ಲ ಇದ್ ಕಲ್ಲುಗಳನ್ನೆಲ್ಲ ಅದೇ ದೇವ್ರ ಪೂಜೆ ಮಾಡಿದ ಜಾಗನೆಲ್ಲ ತಳ್ಳಿ ಕೆಳಗಡೆ ಬರೀ ಕಲ್ಲುಗಳಿದೆ ಇಲ್ಲಿ ಎಲ್ಲ ತಳ್ಳಿ ಈ ರೋಡ್ ಕಲ್ಲನ್ನ ಬಿಸಾಕಿ ತಳ್ಳಿ ಕ್ಲೋಸ್ ಮಾಡಿ ಪೊಲೀಸರು ಹೋಗಿದ್ರು ಅವನು ಮೊದಲು ಪೂಜೆ ಪುರಸ್ಕಾರದಲ್ಲಿ ಬಹಳ ನಂಬಿಕೆ ಇದೆ ಯಾವುದೇ ಮಾಡ್ಬೇಕಾದ್ರು ಅವನು ನಂಬುದಂತ ದೇವ್ರುಗಳನ್ನ ಪ್ರಾರ್ಥನೆ ಸಲ್ಲಿಸ್ಬಿಟ್ಟೆ ನಾನು ಇಂಥ ಕಡೆ ಹೋಗ್ತಾ ಇದೀನಿ ನನ್ನ ಕೆಲಸ ಆಗ್ಬೇಕು ನೀವು ಹೊರ ಕೊಡ್ಬೇಕು ಅಂತ ಬೇಡ ಮಾಡಿದಾನೆ ಅಂತ ಒಂದು ನಂಬಿಕೆ ಅದು ಮೇನ್ ರೋಡಲ್ಲೇ ಕಾರ್ ಬಿಟ್ಟು ಇಳಿದಿಲ್ಲ ಅವರು ಏನ್ ಅಂಬಾಸೆಡರ್ ಕಾರಲ್ಲಿ ಬಂದಿದ್ರು ಈ ಸೇಟುಗಳ ತರ ಮಾರ್ವಾಡಿ ವ್ಯಾಸಗಳು ಹಾಕೋ ಬಂದಿದ್ರು ಆ ಡ್ರೆಸ್ ಅಲ್ಲೇ ಆ ಗುರುನಾಥನ
ಏನು ನಾವು ಕಾರ್ಯಾಚರಣೆ ಮಾಡ್ಬೇಕಾದಾಗನು ಅದೇ ತರ ಅವರು ಒಂದು ಮಾರವಾಡಿ ವೇಷ ಅಂದ್ರೆ ಒಂದು ಜೀನ್ಸ್ ಪ್ಯಾಂಟ್ ಇದು ಹಾಕೊಂಡೆ, ಏನು ಪೊಲೀಸ್ನವ್ರು ಇಲಾಖೆ ತರ ಇಲ್ಲ, ಮಾಮೂಲಿ ಡ್ರೆಸ್ ಮಾಡ್ಕೊಂಡೆ ಬಂದಿದ್ದು, ಯೂನಿಫಾರ್ಮ್ ಏನು ಇಲ್ಲ. ಈ ಸರ್ನು ಅದೇ ತರ. ಆಗಸ್ಟ್ 14 ಒಂದು 2 ಗಂಟೆ 2:30 3 ಗಂಟೆ ಸಮಯ, ಮಧ್ಯಾಹ್ನ 3:30 ವಾಪಸ್ ಬಸ್ ಬರ್ತದೆ. ಉಗ್ಯಮಿಂದ ವಾಪಸ್ ಬಸ್ ಬರ್ಲಿಲ್ಲ ಅಂದ್ರೆ ಇನ್ನು ಸಾಕಷ್ಟು ಅನಾಹುತಗಳು ನಡೀತಿತ್ತು. ಆ ಬಸ್ ಅಲ್ಲಿ ಸಾಕಷ್ಟು ಸಾರ್ವಜನಿಕರು ಬಂದ್ರು. ಈ ಗಲಾಟೆ ನಡೀತಿದ್ ನೋಡಿ, ಆ ಬಸ್ ಬಂತಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಗಲಿಬಿಲಿಯಾಗಿ ಆ CM ಅಪ್ಪನ ಬಸ್ಸು ಈಗ ಹೋಗ್ತಾ ಇದ್ದು ಇಲ್ಲಿ ಬಂತಲ್ಲ, ಇಲ್ಲಿ ಸಾರ್ವಜನಿಕರು ಪಬ್ಲಿಕ್ ಎಲ್ಲ ಇದ್ರಲ್ಲ, ಇವನಿಗೂ ಹೆದರಿಕೆ ಬಂದಿದೆ. ಅಷ್ಟಕ್ಕೆ ಬಿಟ್ಟು ಅವನು ಹೊಡೆದ. ಕಾರಾಯನ್ ಬೆಟ್ಟಕ್ಕೆ ಹೋಗುವಂತ ಜಾಗ ಇದು, ಈ ತಮಿಳ್ನಾಡಿದು ಚಾಂದಿನಿಗ ಮತ್ತೆ ಗುರುನಾಥನಿಗ ಈ ಕಡೆಯಿಂದ ಆಚೆನೆ ಕಾರಾಯನ್ ಬೆಟ್ಟ ಅಂತ ಬರ್ತದೆ. ಆ ಕಾರಾಯನ್ ಬೆಟ್ಟ ಅನ್ನೋ ಕಾಡಲ್ಲಿ ಕಾರಾಯನ್ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲೇ ಮದುವೆ ಫಿಕ್ಸ್ ಮಾಡಿದ್ದು. ಅವ್ರ ಭಾವನೆಯಲ್ಲಿ ನಾವು ಅಧಿಕಾರಿಗಳು ನಾವು ಆರ್ಡರ್ ಮಾಡೋದು ಮಾತ್ರ ನಡಿಬೇಕು, ಇವ್ರದೆಲ್ಲ ಸಜೆಷನ್ ಅಲ್ಲ, ಇವ್ರದೆಲ್ಲ ಅಂತ ಮಾರ್ಗದರ್ಶನ ಅಲ್ಲ ಅನ್ನೋ ಒಂದು ಭಾವನೆ ಇರ್ಲಿಲ್ಲ. ನಾವಂತ ಕೊಟ್ಟಂತ ಒಂದು ಏನ್ ಸಜೆಷನ್ ಅಂದ್ರೆ, ನಾವು ಈ ತರ ಯುದ್ಧಕ್ಕೆ ಹೋಗುದು ಬೇಡ, ಈ ತರ ಫೈರ್ ಮಾಡೋದು, ಅವರು ಫೈರ್ ಮಾಡೋದು, ನಾವು ಫೈರ್ ಮಾಡಿ ನಮ್ ಕಡೆಯವ್ರಿಗೆ ಅನಾಹುತ ಆಗೋದು ಬೇಡ, ಪೊಲೀಸವ್ರಿಗೆ ಯುದ್ಧ ಮಾಡೋದು ಬೇಡ. ಅವ್ರನ್ನ ನೈಸಾಗಿ ಆ ಮದುವೆನಲ್ಲಿ ಫುಡ್ ಪಾಯ್ಸನ್ ಹಾಕಿ ಕೊಟ್ಟು, ಯಾವ್ದಾದ್ರು ಸಾನಿಡ್ಡು ಇನ್ನೊಂದು ಯಾವ್ದು ನೀವು ಏನು ಪಾಯ್ಸನ್ ಕೊಡ್ತಾರ ಅದನ್ನ ಹಾಕಿ ನಾವು ಒಟ್ಟಿಗೆ ಇಡೀ ಗ್ಯಾಂಗ್ ಅನ್ನು ಮುಗಿಸ್ತೀವಿ, ಅದಕ್ಕೆ ನೀವು ಪ್ಲಾನ್ ನಾವು ನಮ್ಮ ಇದಕ್ಕೆ ನಾವೇನು ಸಹಾಯ ಮಾಡಿ ಅಂತ ಹೇಳೋದಕ್ಕೆ ಅಂತ ಒಪ್ಕೊಂಡಿದ್ದೆ. ಫರ್ದರ್ 4 ದಿನ ಆಗುತ್ತೂ ಆ ಪ್ಲಾನೇ ಚೇಂಜ್ ಮಾಡಿ ಇದನ್ನ ಈ ರೀತಿ ಮಾಡಿ ಅವರು ಅನಾಹುತ ಮಾಡ್ಕೊಳಕ್ ಕಾರಣರಾದ್ರು. ಇಲ್ಲ ನಮ್ಮ ಪ್ರಕಾರ ಬಂದಿದ್ರೆ ಫೆಬ್ರವರಿ 25 ಕಾಯ್ದು 18ರಿಂದ ಇನ್ನು 7 ದಿನ ಕಾಯ್ದಿದ್ರೆ ಸತಾಗತ ಗೊತ್ತಾಗ್ತಾಯಿತ್ತು. ಇದು ಬಹಳ ನಂಬಿಕೆ, ಹುಚ್ಚ ನಂಬಿಕೆ ಇದು. ಕಾರಲ್ಲಿ ಅವ್ರ ಪ್ರಕಾರ ಹರಿಕೃಷ್ಣ ಸಕಿಲ್ ಮತ್ತೆ ಕಮಲಾ ನಾಯಕ ಡ್ರೈವರ್ ಅಂತ ಹೇಳ್ತಾರೆ. ಬಂದ್ ನಿಂತಿದ್ದು ಇವ್ನ ಕಲ್ ತೆಗಿಬೇಕಷ್ಟೇ, ಇವ್ನು ನಾನು ಕಲ್ ತೆಗಿತೀನಿ ಮುಂದೆ ಹೋಗೋಣ ಇಲ್ಲಲ್ಲ ಅಂತ ಇಳಿದಿಲ್ಲ. ಇವ್ರು ಇಳಿಕ್ ಮುಂದೆನೆ ಅವ 6 ಆ ಕಡೆ ಕೆಳಗಡೆ ಹಳ್ಳಕ್ ಕುಂತ್ಕೊಂಡಿದ್ದಾನೆ. ಇವ್ರ ಮೇಲ್ಗಡೆಯಿಂದ ಇಮಿಡಿಯೇಟ್ಲಿ ಶುರು ಮಾಡಿದ್ರು ಫೈರಿಂಗ್. ಅಲ್ಲಿಂದ ಮಾಡ್ತಾ ಇದ್ರೆ ಫುಲ್ ಇಲ್ಲೇ ಬೀಳ್ತಾ ಇದೆ. ಅಲ್ಲಿ ಗಾಡಿ ನಿಂತ್ಕೊಂಡೇಟ್ಲೆ ಹೊಡಿತಿದ್ದ ಏಟೆಲ್ಲ ಫೈರ್ ಇಲ್ಲೇ ಬೀಳ್ತಾ ಇತ್ತು. ಕುಂತ ಜಾಗಲ್ಲೇ ಎಲ್ಲ ತಲೆಗಳು ಇದಕ್ಕೆಲ್ಲ ಸಾಕಷ್ಟು ಬಿದ್ದಿದೆ. ನಮ್ಮ ಅನುಭವ ನಮ್ಮ ಇದ್ರ ಪ್ರಕಾರ ನಾವ್ ಏನಾದ್ರು ಮಾಡಿತ್ತು ಅಂದ್ರೆ ಇಷ್ಟು ಅನಾಹುತ ಆಗಕ್ಕೆ ಸಾಧ್ಯ ಇರಲಿಲ್ಲ. ಇವ್ರು ಪ್ರಾಣ ಕಳ್ಕೊಳ್ತಿರ್ಲಿಲ್ಲ. ದುಡುಕು ಬುದ್ಧಿ, ಸರ್ವಾಧಿಕಾರ, ನಂದೇ ನಡಿಬೇಕು, ನಂದೇ ಅಧಿಕಾರ, ಈ ಪಬ್ಲಿಕ್ ಹಿಡ್ದಂಗ ಆಗಬಾರ್ದು, ನಾವು ಪೊಲೀಸರು ಹಿಡ್ದಂಗ ಆಗ್ಬೇಕು ಅನ್ನೋ ಒಂದು ಇದು ಇರ್ತದೆ ಅವರಲ್ಲಿ. ಸರೆಂಡರ್ ಆಗ್ತೇನೆ ಅಂದಿದ್ದಾನೆ ಅಥವಾ ಕೊಂಬು ಮಾರೋದಕ್ಕೆ ಬಂದಿದ್ದಾರೆ ಅವರು? ಅವ್ರು 2 ಪ್ರಕಾರ ಹೇಳ್ತಾರೆ. ಅಲ್ಲಿ ಏನ್ ಮಾತನಾಡ್ತು ಅಂತ ಗೊತ್ತಿಲ್ಲ. ಯಾಕಂದ್ರೆ ಕಮಲಾ ನಾಯಕರು ಜೀವಂತ ಹೋಗಿಲ್ಲ, ಹರಿಕೃಷ್ಣ ಜೀವಂತ ಹೋಗಿಲ್ಲ. ಏನ್ ಮಾತನಾಡ್ತಿರೋದಕ್ಕ ಇನ್ನು ಜೀವಂತ ಹೋಗಿರೋ ಯಾರು ಗೊತ್ತಿಲ್ಲ. ಮಂದಪ್ಪನ ಮೇಲೆ ಫೈರಿಂಗ್ ಮಾಡಿ ಇಲ್ಲಿ ಹೋಗಿದೆಯಲ್ಲ ಒಂದು ಗುಂಡು ಹಾರಿದೆಯಲ್ಲ, ಇಲ್ಲಿ ನೋಡಿದ್ರ ಒಂದು ಗುಂಡು ಇಲ್ಲಿ ಹಾರಿದೆ. ಓ, ಗಾಡಿಯಲ್ಲಿ ಅದರಲ್ಲಿ ಇದ್ದವರು ಎಷ್ಟು ಜನ ಸತ್ತಿದ್ದಾರೆ? ಅದರಲ್ಲಿ ಈ ವೈರ್ಲೆಸ್ ಆಪರೇಟರ್ ಅವರು ಮತ್ತೆ ಪಚ್ಚು ಯಾವ್ದೋ ಅಲ್ಲಿದ್ದವ್ರು 2-3 ಅದೇ 4 ಜನ ಅಲ್ಲಿದ್ದಾರಲ್ಲ. ಹರಿಕೃಷ್ಣ ಸೈಕಲ್ ಬಿಟ್ರೆ ಇನ್ನು ಅವ್ರು 3-4 ಜನ ಅಲ್ತಾನೆ ಇದ್ದವರು. 3 ಜನ ಗುಂಡೇಟ್ ಆಗಿದೆ ಅಂತ ಮತ್ತೆ ಭೇಟಿ ಆಗ್ತಾ ಇದ್ದು. ಈಗ ನಮ್ಗೆ ಅರ್ಜೆಂಟ್ ಸಿಕ್ತಿದ್ದವರು ವೆಂಕಟಸ್ವಾಮಿ ಅವರು, ಮಂದಪ್ಪ ಅವರು, ಕೊಳಾದ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದೆ. ಯಾವ್ದು ಇದ್ರು ನಾವು ಅಲ್ಲಿ ಹೋಗ್ತಾ ಇದ್ದು. ಅದು ಬಿಟ್ಟರೆ ಇವರು ಹರಿಕೃಷ್ಣ ಸೈಕಲ್ ಬೆಟ್ಟ ಇವರೇ ಇಂಪಾರ್ಟೆಂಟ್. ಯಾವ್ದಾರು ಮೀಟಿಂಗ್ ಅಂದಾಗ ಒಂದು 4-5 ಬಾರಿ, 2-3 ಬಾರಿ ಅವ್ರು ನೋಡಿದ್ವಿ. ಯಾರು IGP ಮಡಿಯಾಳ ಸಾಹೇಬ್ರು ನೋಡಿದ್ವಿ. ಟಿ ಮಡಿಯಾಳ ಹೆಂಗಾರಿಯಾಗಿ ಹಿಡಿಲೇಬೇಕು, ವೀರಪ್ಪನ ಹಿಡಿಬೇಕು, ಇನ್ನು ನಮ್ಮನ್ನು ಬಿಡಲ್ಲ ಇವ ಸಾಯಿಸ್ತಾನೆ ಅಂತ ನಾವು ಹೋರಾಟ. ಅಷ್ಟೊಳಗಡೆ ನಟರಾಜನ ಸಾಕಷ್ಟು ಹೊಡೆದ್ರು. ಇವರೇ ಪೊಲೀಸ್ನವ್ರೆ, ನೀನ್ ಕುಡಿದ್ಬಿಟ್ಟು ಏನೋ ಹೇಳ್ತಿದ್ದೆ, ಸುಳ್ಳು ಅಂತ ಹೇಳ್ತಿದ್ದೆ ನೀನು ಅಂತ. ಆಗ ಇದೇ ಹರಿಕೃಷ್ಣ ಸಿಕ್ಕಲ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡುದು. ನಾವು ನಟರಾಜ್ ಎಲ್ಲ ನಮಗೆ ತೊಂದರೆ ಕೊಡ್ತಾರೆ ಆಗ ಈಗ ಅಂತ. ಆಯ್ತು, ನೀವೇನು ತಲೆ ಕೆಡಿಸ್ಕೊಬೇಡಿ, ನಿಮ್ ಕೆಲಸ ನೋಡಿ, ನೀವೇನು ಹೆಚ್ಚಿಗೆ ಇದು ಮಾಡ್ಕೊಬೇಡಿ, ಯಾವ್ದಾದ್ರು ಮಾಹಿತಿ ಇದ್ರೆ ಮಾತ್ರ ಹೇಳು ಅಂತ ನಮ್ಮನ್ನ ಹಂಗೆ ಮೆತ್ತಗೆ ಹೊರಗಡೆ ತಿಳಿಸ್ರು. ಕಮಲಾ ನಾಯಕನ ಅವನ್ನ ಹೀರೋ ಮಾಡ್ಕೊಂಡು ಅವನ್ನ ಇನ್ಫಾರ್ಮೇಟರ್ ಇಟ್ಕೊಂಡಿದ್ದೆ. ಕೊನೆಗೆ ಅವನ ಮುಖಾಂತರ ಇಂಥ ಕಾಡಲ್ಲಿ ನಿಮ್ಗೆ ಸರೆಂಡರ್ ಆಗ್ತಾ ಇದಾರೆ, ನಾ ಎಲ್ಲ ಸರಿ ಮಾಡಿದೀನಿ, ನೀವು ಬನ್ನಿ ಸ್ವಾಮಿ ಅಂತ ಪ್ಲಾನ್ ಮಾಡಿದಾರಂತೆ. ಮಿಣ್ಯಂ ಕಾಡಲ್ಲಿ, ಮಿಣ್ಯಕ್ಕೂ ಮತ್ತೆ ಉಗ್ಯಕ್ಕೂ ಮಧ್ಯ ಸುಳಕೋಬೇಕು ಕಾಡಲ್ಲಿ ಸರೆಂಡರ್ ಆಗ್ತಾನೆ ಅಂತ ಹೇಳಿದ್ದು. ಡ್ಯಾಮಿಂದ ಈಚೆ ಮಿಣ್ಯದಿಂದ ಹಿಂಭಾಗದಲ್ಲೇ ಆ ಟರ್ನ್ ಅಲ್ಲೇ ಇವನು ಕೂತ್ ಬಿಟ್ಟಿದ್ದಾರೆ. ನಮಗೆ ವಿಚಾರ ಮುಡಿಸಿಲ್ಲ. ಅದು ಹೋಟ್ಲಿಲ್ಲ ಸುತ್ತಾ ಇದ್ವಿ ನಾವು ಹುಡುಕ್ಲಿಕ್ಕೆ. ಏನಿಲ್ಲ, ಎಲ್ಲಿ ಮಾಹಿತಿಗಳು ಅಲ್ಲಿ ಹೋಗೋದು, ಅಲ್ಲಿ ಕೇಳೋದು, ಏನು ಎಲ್ಲಾರು ಬಂದಿದ್ದ ರೇಷನ್ ಕೊಡ್ತಾ ಇದ್ದಾರಾ, ಏನಾರು ಈಗ ಎಲ್ಲಾರು ಗಂಧ ಸಾಕ್ಸ್ತಾ ಇದ್ದಾನ, ಈ ಮಿಣ್ಯದಲ್ಲಿ ಗಂಧ ಸಾಕ್ಸ್ತೀನಿ ಅಂತ ಮತ್ತೆ ಅರ್ಜುನ ಬಂದು ಪ್ಲಾನ್ ಮಾಡಿದ್ದ. ಆ ವಿಚಾರನ ಬಂದದೆ ನಾವು ಮುಟ್ಟಿಸ್ದು ರಾಮಾಪುರ ಸ್ಟೇಷನ್ಗೆ. ಅರ್ಜುನ ಬಂದು ಕತ್ತೆ ಮೇಲೆ ಮಾಮೂಲಿ ಏನು ಗಂಧಗಳನ್ನ ಲೋಡ್ ತುಂಬಿ ಲಾರಿ ಮತ್ತೆ ಜೀಪಲ್ಲಿ ಹಾಕೋದ್ರೆ ಎಲ್ಲ ಪೊಲೀಸರು ಹಿಡ್ಕೋದ್ರೆ, ಫಾರೆಸ್ಟ್ ಹಿಡಿತಾರೆ. ಕಾಡಲ್ಲೇ ಒಂದು 50 ಕತ್ತೆಗಳನ್ನ ಸೆಟ್ ಮಾಡ್ಕೊಂಡಿದೆ. ಗಂಧ ಎಲ್ಲ ಕಿತ್ತು ಇದ್ರ ಮೇಲೆ ಹಾಕೊಂಡು ಕಾಡ್ ಮೇಲೆ ಕೇಳ್ಕೊಡಿ ಅಣ್ಣ ಅಂತ ಪ್ಲಾನ್ ಮಾಡಿ ಅಂತ ಒಬ್ಬ ಜೈಲಲ್ಲಿದ್ದ. ಯಾವುದು ಇದೇ ಈ ವೀರಪ್ಪನ ಇದ್ರಲ್ಲೇ ಟಾಡಾ ಇದ್ರಲ್ಲೇ ಎತ್ಕೋಗ ಅವ್ನು ಇದು ಮಾಡಿದ್ರು. ಮಿಣ್ಯದ ಹುಡುಗ ಅರ್ಜುನ್ಗೆ ತುಂಬಾ ಪರಿಚಯ. ಆಗ ಅವನು ಮಿಣ್ಯಕ್ಕೆ ಅವನು ಹೋಗಿದ್ದಾನೆ, ಅವ್ನು ಹುಡ್ಕೊಂಡಿದ್ದೆ. ಅರ್ಜುನ ಜೈಲಿಂದ ಬಂದ ಮೇಲೆ ಅವ ಬಂದದ್ದೆ. ಆ ಹುಡುಗ ಹೇಳ್ಬಿಟ್ಟ ನನಗೆ, ನಾನು ಇನ್ಫಾರ್ಮೇಟರ್ ಅಲ್ವೇ ಅಣ್ಣ ಈಗ ಅರ್ಜುನ ಬಂದು ಎಲ್ಲ ಗಂಧನ ಕತ್ತೆ ಮೇಲೆ ಹೊಡಿಬೇಕಂತ ಪ್ಲಾನ್ ಮಾಡಿ ಬಂದ್ ರಾತ್ರಿ ಆಲ್ಟ್ ಆಗಿದ್ದ ಮನೇಲೆ ಬಂದೆಲ್ಲ ನಾನೇ ಎಲ್ಲ ಬೆಳಗ್ಗೆ ಎದ್ದಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೆ.
ಮುಖಕ್ಕೆ ತೊಳ್ಕೊಂಡು ಎಲ್ಲ ಪ್ಲಾನ್ ಮಾಡ್ಬಿಟ್ಟು ಹೋಗಿದ್ದಾನೆ. ನಾವು ಇನ್ನು ಗಂಧ ಕೇಳಿಸಿದಾಗ ಕತ್ತೆ ಮೇಲೆ ಹೊಡಿಯೋ ಅಂತೆಲ್ಲ ಪ್ಲಾನ್ ಮಾಡಿದ್ದಾನೆ. ಎಲ್ಲಿ ಗಂಧ ಇತ್ತದು? ಮಿಣ್ಯದಲ್ಲಿ ಇತ್ತು, ಮಿಣ್ಯ ಸುಳ ಇದು ಕಾಡಲ್ಲಿ ಇತ್ತು ಸಾಕಷ್ಟು. ಅದು ಹೊಡೆಯೋಣ ಅಂತ ಪ್ಲಾನ್ ಮಾಡಿದ್ದಾನೆ. ಸರಿ ಅಂತ ನಾನು ಇನ್ನೇನು ಮಾಡೋಕ್ಕಲ್ಲ ಒಪ್ಕೊಂಡಿದ್ದೀನಿ. ಈಗ ಇದನ್ನ ಪೊಲೀಸರಿಗೆ ಹೇಳಬಿಟ್ಟದೆ ಹಿಡ್ಕೊಟ್ಬಿಡುವ ಅಂತ ನನಗೆ ಹೇಳ್ದ. ಅದ್ರ ಬಂದು ಏನ್ ಮಾಡಿದೆ ಇದ್ರಲ್ಲ ಅವ್ರ ತಕ್ಷಣ ನೀವು ಏನಾದ್ರು ವಿಚಾರ ಇದ್ರೆ ಬರೀ ಬಟ್ಟಿಗೆ ಬರೋದು ಬೇಡ, ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ವಿಚಾರ ಬಿಡಿಸು, ವೈರಸ್ ನಮ್ಗೆ ಹೇಳ್ತಾರೆ, ಏನಿದ್ರೆ ಮಾಹಿತಿ ಹೇಳಿ ಅಂತ ಹೇಳಿದ್ರು. ನಾವು ಆ ವಿಚಾರನ ಬಂದದ್ದೆ ಅವ್ರಿಗೆ ಹೇಳಿದ್ವಿ, ಸರ್ ಹಿಂಗಿದೆ ಅರ್ಜುನ ಬಂದು ಹೋಗಿದ್ದಾನೆ, ಕತ್ತೆ ಮೇಲೆ ಗಂಧ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ದಾನೆ ಅಂತೆಲ್ಲ ಹೇಳಿದಾಗ, ಹೌದಾ ಗ್ಯಾರಂಟಿನಾ ಅಂತ, ಹೌದು ಇಂಥವ ಹೇಳಿದೆ ನಾನು ಹೇಳಿದ್ದಾನೆ, ಜೈಲಿದ್ದು ಎಲ್ಲ ಪರಿಚಯ ಇದ್ದ ಅವನಿದ್ದಾನೆ ಅಂತ ಹೇಳಿದಾಗ, ಹೌದಾ ಅಂದ್ಬಿಟ್ಟು ಸರಿ ಆಯ್ತು ನಾ ವಿಚಾರ ಮಾಡ್ತೀನಿ ಹೋಗು ಅಂದ್ಬಿಡುತ್ತೆ. ನೀವು ವಿಚಾರ ಮುಡಿಸ್ಬಿಡಿ ಅವ್ರಿಗೆ ಅಂತ ಹೇಳಿದ್ರು. ಆಯ್ತು ನಾನು ಹೇಳ್ತೀನಿ ಹೋಗು ಅಂತ ಹೇಳ್ಬಿಡುತ್ತೆ. ಸುಮ್ಮನಾದ್ರು. ಅದಾದ ತಕ್ಷಣನೇ ಹೋಗುತ್ತೆ, ಹುಡುಗನ ಎತ್ತಾಕೊಂಡ್ಬಿಟ್ಟಿದ್ದಾರೆ. ಅದೇ ಈ ಇನ್ಸ್ಪೆಕ್ಟರ್ ಆಗ ಅವರು ಹೋಗಿದ್ದೆ, ಆ ವ್ಯಕ್ತಿನ ಹೋಗಿ ಎತ್ತಾಕೊಂಡ್ಬಂದದ್ದೆ. ಏನು ಮುತ್ತರಾಮನ್ ಜೊತೆಲಿ ಹಿಂಗೆ ಹೇಳಿದ್ಯಲ್ಲ, ಅರ್ಜುನ ಬಂದಿದ್ನ ಅಂತ. ಹೌದು ಸರ್ ಬಂದಿದ್ದ, ನನಗೆ ಹಿಂಗ ಜೈಲಲ್ಲೆಲ್ಲ ಪರಿಚಯ ಇತ್ತಲ್ಲ, ಅದಕ್ಕೆ ಹಿಂಗ ಪ್ಲಾನ್ ಮಾಡಿ ಇಲ್ಲ ಗಂಧದ ಹೊಡೆಯೋಣ ಅಂತ ಪ್ಲಾನ್ ಹೇಳಿದ್ದಾನೆ ಸರ್. ಇಂಥ ದಿನ ಬಂದಿದ್ದ, ಹೌದು ನಾನು ಮುತ್ತರಾಮಣ್ಣಿಗೆ ಹೇಳಿದ್ದೀನಿ, ಇದನ್ನ ಅವ್ರಿಗೆ ಹೇಳ್ಬಿಟ್ಟು ಹಿಡ್ಕೊಳ್ಳೋಣ ಅಂತೆಲ್ಲ ಪ್ಲಾನ್ ಮಾಡಿದ್ದೇನೆ. ಲೋಪರ್ ಸುಳ್ಳ ಮಕ್ಕಳ ಸುಮ್ಮನೆ ಹೇಳ್ಕೊಂಡು ನಾಟಕ ಆಡ್ತೀರಾ ಸುಳ್ಳ ಮಕ್ಕಳ ಅಂದ್ಬಿಟ್ಟಿದೆ. ಅವ್ನು ಹಿಡ್ಕೊಂಡು ಬಂದು ಬಾರ್ ಸಿಕ್ಕ ಎತ್ಕೊಂಡು ಸ್ಟೇಷನ್ಗೆ ಇಳಿಸ್ಕೊಂಡಿದೆ. ಅಲ್ಲಿ ಹೇಳ್ತೀರಾ ಬರೀ ನಾಟಕ ನಿಮ್ದು ಅವ್ರದೆಲ್ಲ, ಅಲ್ಲಿ ಬಂದಿದ್ದೆ ಇಲ್ಲಿ ಬಂದಿದ್ದ, ವೀರಪ್ಪ ಬಂದಿದ್ದ, ಅರ್ಜುನ ಬಂದಂತೆ ಸುಳ್ಳು ಹೇಳ್ಕೊಂಡು ಬೋಳಿ ಮಕ್ಕಳ ನಾಟಕ ಆಡ್ತೀರಾ ಅಂದ್ಬಿಟ್ಟು ಬಡದು ಬಾರ್ಸವನ್ನ. ಕೊನೆಗೆ 4-5 ಸಾವಿರ ರೂಪಾಯಿ ಇಸ್ಕೊಂಡಿದೆ. ಅವ್ರ ಮನೆಯವರೆಲ್ಲ ಬಂದು ಕೈ ಕಾಲು ಕಟ್ಟಿದ ಮೇಲೆ ಬೋಳಿ ಮಗನ ಏನ್ಬಿಟ್ಟಿದೆ 5-6 ಸಾವಿರ ರೂಪಾಯಿ ಇಸ್ಕೊಂಡು ನಾನು ಮತ್ತೆ ಹೋಯ್ತೀನಿ. ಏನು ಮತ್ತೆ ಬಂದಿದ್ದ ಆಗ ಈಗ ಅಂದ್ಕೊಂಡಿದೆ. ಇವರು ಸಗಿಲಮ್ಮದು ಮತ್ತೆ ಹರಿಕೃಷ್ಣ ಅವರು ಮತ್ತೆ ಓದಿ ಬೆಟ್ಟಕ್ಕೆ, ಏನಪ್ಪ ಏನೇ ಹೊಸ ಸುದ್ದಿ ಇದೆಯಾ ಅಂತ ಹೇಳಿದ್ರು. ಸರ್ ಅದೇ ಅರ್ಜುನ ಬಂದು ಮಿಣ್ಣಕ್ಕೆ ಬಂದು ಹಿಂಗೆಲ್ಲ ಹೋಗಿದ್ದಾನೆ, ಅದೇ ವಿಚಾರ ಹೇಳಿದ್ದೆಲ್ಲ ಸರ್ ಅಲ್ಲಿ ಸ್ಟೇಷನ್ಗೆ ಅವ್ರಿಗೆ ಹೇಳಿದ್ದಿ, ನಿಮ್ಗೆ ಗೊತ್ತಾಗಿಲ್ಲ ಸರ್ ಅದೇ ಏನು ಹೇಳಿಲ್ವಲ್ಲ ಅದು. ಸರ್ ನಾ ಹೇಳಿದ್ದಿ ಮಿಣ್ಣಕ್ಕೆ ಬಂದು ಹೋಗಿದ್ದಾನೆ ಅಂತ. ಇಲ್ವಲ್ಲ ಅಂದ್ರು. ತಕ್ಷಣ ಅವರು ವೈರ್ಲೆಸ್ ಮಾಡಿದ್ರು. ಹೌದು ಸರ್ ನಾ ಹೇಳಿದ್ದ, ಬಟ್ ವಿಚಾರ ಮಾಡಿದಾಗ ಏನು ಹೇಳೋದು ಫೇಕ್ ಸುಳ್ಳೋದು ಅಂದರೆ ಏನಪ್ಪ ಸುಳ್ಳು ಅಂತಾರಂತ. ಇಲ್ಲ ಸರ್ ನನ್ನೊಂದಿಗೆ ಹೇಳಿದ್ದಾನೆ ಏನಂದ್ರೆ, ಸರಿ ಅವ್ರ ಜೊತೆಗೆ ಬಂದರು, ನಡೆ ಹೋಗೋಣ ಅಂದ್ಬಿಟ್ಟು ಮಾತಾಡಿ ಬೆಳೆಸ್ಕೊಂಡಿದ್ದೆ. ಮಿಣ್ಣೆ ಹೋದು. ಅಲ್ಲಿ ಹೋಗುತ್ತೆ, ಹುಡುಗನ ಕರೆಸ್ತೀನಿ, ನಿಮ್ಮ ಸವಾಸೆ ಬೇಡಣ್ಣ ಅಂತ. ಯಾಕಪ್ಪ ಏನೇ ಮುಂದೆ ಹೇಳಿದ್ನ ತಕ್ಷಣ ಅವ್ರು ಬಂದು ಸಭೆ ಹೊಡೆದು ನನಗೆ ಗಲಾಟೆ ಮಾಡಿ ನಾನು ಎತ್ಕೋಗಿ ಒಳಗಡೆ ಕುಳಿಸ್ಕೊಂಡು 4-5 ಸಾವಿರ ರೂಪಾಯಿ ಬಿಟ್ಟು ಬಿಡಿಸ್ಕೊಂಡು ಬಂದೆ. ನಾನು ನಮ್ಮ ಮನೆಯವ್ರು ಬಂದು ಕೈ ಕಾಲು ಕಟ್ಟಿ ಬಿಡಿಸ್ಕೊಂಡು ಬಂದರು. ನಿಮ್ಗೆ ಇದಕ್ಕೆ ಸಪೋರ್ಟ್ ಮಾಡೋದು ನಾವು, ನಮ್ಗೆ ಈ ಸವಾಸವೇ ಬೇಡ, ನಿಮ್ಮ ಸವಾಸವೇ ಅಂತಾನೆ. ಆಮೇಲೆ ಹೋಗುತ್ತೆ, ಸರ್ ನೋಡಿ ಹಿಂಗೆ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ಹುಡುಗರು ಕರೆದು ಕೇಳಿದ್ರು. ಹೌದಾ ಅಂದ್ರು. ಹೌದು ಸ್ವಾಮಿ ಹಿಂಗೆ ಹೇಳಿದ್ದಿ ಮುತ್ತರಾಮಣ್ಣನ ಜೊತೆ. ಹೋಗಿದೆ, ಅವ್ರು ಬಂದು ಇನ್ಸ್ಪೆಕ್ಟರ್ ಬಂದು ಹಿಂಗೆಲ್ಲ ನನಗೆ ತೊಂದರೆ ಕೊಟ್ಬಿಟ್ಟು ಹೊಡೆದು ನನಗೆಲ್ಲ ತೊಂದರೆ ಕೊಟ್ಬಿಟ್ರು, ಇಸ್ಕೊಬಿಟ್ರು ಅಂತ. ಆಗದ ತಕ್ಷಣ ಯಾಕೆ ನೀನೇ ಈ ಕೆಲಸ ಮಾಡಿದೆ, ನೀನು ವಿಚಾರಣೆ ಮಾಡೋದು ನಿನ್ಗೆ ಹೇಳಿದ್ರ, ವಿಚಾರ ಮುಟ್ಸು ಅಂತ ಹೇಳಿದ್ದು ಮುತ್ತರಾಮ, ನೀನ್ ಅದು ಬಿಟ್ಬಿಟ್ಟು ನೀನ್ ಯಾಕೋ ಎನ್ಕ್ವೈರಿ ಮಾಡಿದೆ. ಇಲ್ಲ ಸ್ವಾಮಿ ಹಂಗ ಸುಳ್ಳು, ಇದು ಸುಳ್ಳು ಹೇಳ್ತಾ ಇದಾರೆ ಅವರೆಲ್ಲ ಸುಳ್ಳು ಅಂತ. ನೀನು ಹೊಡಿಕ್ ನೀನ್ ಯಾರು ಹೊಡೆದೇ ಯಾಕೆ ಕರ್ಕೊಂಡ್ ಎನ್ಕ್ವೈರಿ ಮಾಡಿದೆ. ಈಗ ನಮಗೆ ವಿಚಾರ ಮುಡಿಸ್ಬೇಕಾಯ್ತು, ನೀನು ಅವ ಇನ್ಫಾರ್ಮೆಂಟ್ ಬಂದಿದ್ನ ಇಲ್ವ ನಾವು ತನಿಖೆ ಮಾಡ್ತಾ ಇದ್ದೋ, ನೀನ್ ಯಾಕೆ ಹೊಡೆದು ಇದೆಲ್ಲ ಗಲಾಟೆ ಮಾಡಿದ್, ಯಾಕೆ ದುಡ್ಡು ಇಸ್ಕೊಂಡು ಹಾಕ್ಬಿಟ್ಟೆ ಅವನ್ನ ಅಂತ ಸಿಕ್ಕಾಬಟ್ಟೆ ಫುಲ್ ಬೈದ್ ಬಿಟ್ಟಿದೆ. ಈನ ಮನ ಬೈದ್ ಹಾಕ್ಬಿಟ್ರು. ಆಗ ನನ್ನ ಮೇಲೆ ನೀನು ಬಾಳ ಹೆಚ್ಕೊಂಡಿದ್ಯಾ ಅಂತಾನೆ. ಏನು IG ಅವರೇ SP ಅವರೇ ಜೊತೆಲಿ ಅಂತ ಮಗನೇ ಬಾಳ ಬಿಸ್ತೀಯ ನೀನು, ಗೊತ್ತಿಲ್ಲ ಸರ್ ಏನು ಅಂತ, ಎಲ್ಲ ದುಡ್ಡು ಇಸ್ಕೊಂಡ್ ಬಿಡೋದಕ್ಕೋಸ್ಕರ ಹಿಂಗ್ ಮಾಡ್ತಿದ್ನ ಏನಂತ ಗೊತ್ತಿಲ್ಲ. ನೀನು ಬಾಳ ಹೆಚ್ಕೊಂಡಿದ್ಯಾ ಮಗನೇ ಹಂಗ ಹಿಂಗಂತ. ನಾನೇನ್ ಮಾಡಿದೆ ಆಗ ಈಗಂತ ಒಬ್ರಿಗೊಬ್ರು ಜಗಳ ಆಯ್ತು. ಸ್ಟೇಷನ್ ಎತ್ತು ಕಪ್ಪಾಳ ಕೊಡೋದು ನನಗೆ ಹೊಡಿದ್ಕು ನಾನು ಎತ್ತು ಬಡದ್ಬಿಟ್ಟೆ. ನಾನು ಹೊಡಿದ್ಕು ಅವನು ಹೊಡೆದೆ ಗಲಾಟೆ ಮಾಡಿ ಒಳಕಾಕ್ತೀನಿ ಅಂತ ಬಟ್ಟೆ ಗಿಟ್ಟೆ ಬಿಸ್ತೀನಿ ಅಂತ. ಆಗ ಈಗ ನಾನು ಬಿಡಿಸ್ಕೊಂಡ್ ಬಂದೇ ಮನಸ್ಸಿತ್ತು ನನ್ನ ಮೇಲೆ ದಿವಸ ತಿಳ್ಕೊಳಕ. ನಾನು ಏನೇ ಮಾಡಿದ್ರು ತದ್ವಿರೋಧ ಹೇಳ್ತಾ ಇದ್ದೆ. ನಾವ್ ಏನೇ ಹೇಳಿದ್ರು ನಮ್ಮ ಮಾಹಿತಿ ಅದು ಹೇಳ್ತಿರ್ಲಿಲ್ಲ. ಇವರೆಲ್ಲ ಫೇಕ್ ಸುಳ್ಳು ಹೇಳ್ತಾ ಇದಾರೆ, ಸುಮ್ಮನೆ ನಾಟಕ ಮಾಡ್ಕೊಂಡು ಪೊಲೀಸ್ ಇನ್ಫಾರ್ಮೇಟ್ ನನ್ನ ಮಕ್ಕಳು. ನಟರಾಜ ನಮ್ಮನ್ನ ಬಹಳ ದೇಶ ಶುರು ಮಾಡಿದ್ರು. ಈ ಕಡೆ ನಮ್ಮನ್ನ ಸರಿಯಾದ ರೀತಿ ಗಮನಿಸ ಬಿಟ್ಬಿಟ್ಟು ಹರಿಕೃಷ್ಣ ಆಗ್ಲಿ ಶಕೀಲ್ ಆಗ್ಲಿ ಇವರೇ ಆಗ್ಲಿ, ಇವರಿಂದ ಏನು ಇಲ್ಲ, ಇವರಿಂದ ಇನ್ನೇನು ಮಾಹಿತಿ ಇಲ್ಲ. ಈ ಅದೇನೋ ಈ ಕರಿತಿದ್ದ ಹಸು ಹಾಲು ಕೊಡ್ಲಿಲ್ಲ ಅಂದ್ರೆ ಕಸಾಯಖಾನೆ ಹೊಡೆದ್ ಬಿಡ್ತಾರಲ್ಲ, ಆ ತರ ಆಗೋಯ್ತು ನಮ್ ಕತೆ. ನಮ್ಮನ್ನ ಆ ಲೆವೆಲ್ ಬಿಟ್ಬಿಟ್ರು. ಕೊನೆಗ ವೀರಪ್ಪನ ಕಡೆಯಿಂದ ತೊಂದರೆ ತಪ್ಸ್ಕೊಳಕ್ಕೂ ಇವ್ರು ಸಹಾಯ ಇವ್ರು ಮಾಡ್ತಾ ಇಲ್ಲ, ಇವರು ನಮ್ಮನ್ನ ಕಡೆಗಣಿಸ್ಬಿಟ್ರು. ಬಹಳ ನಮ್ಮ ಕತೆ ಬಹಳ ರೋಚಕ. ವೀರಪ್ಪನ ಹುಡುಕ್ತಾ ಇದ್ನಂತ ನಮ್ಮನ್ನು ಹುಡುಕೋದು ಕೇಳೋದು ಅವ್ನು ಬಿಡಲ್ಲ ಅಂತ. ಕಮಲಾ ನಾಯಕನಂತ ಇಂಥವ್ರು ಇದ್ರಲ್ಲ, ಇವ್ರುಗಳು ಅಲ್ಲೆಲ್ಲ ಹೇಳಿದಾಗ ನಿಮ್ಮನ್ನ ಬಿಡಲ್ವಂತೆ, ನಿಮ್ಮನ್ನ ಹೊಡೆದಾಕ್ತಾರಂತೆ. ನೀವ್ ಯಾಕೆ ಈ ಕೆಲಸ ಮಾಡಕ್ ಹೋದ್ರಿ, ನಿಮ್ಗೆ ಯಾಕೆ ಬೇಕಾಗಿದ್ದೀವಲ್ಲ, ನಿಮ್ಮನ್ನ ಬಿಡ್ತಾನ, ನಿಮ್ಮನ್ನ ಬಿಡಲ್ಲ. ಬರೀ ಎದುರ್ಸೋರೆ ಹೆಚ್ಚಿಗೆ ಆಗ್ಬಿಟ್ಟಿದ್ರು. ನಿಮ್ಮನ್ನ ಕೊಲ್ತಾ, ನಿಮ್ಮನ್ನ ಬಿಡಲ್ಲ, ಸುಟ್ಟಾಕ್ತಾನೆ. ಎಲ್ಲಿದ್ರು ಬಿಡಲ್ಲ, ನೀವ್ ಎಲ್ಲೇ ಯಾವತ್ಕೊಂಡಿದ್ರು ಬಿಡಲ್ಲ, ನಿಮ್ಮನ್ನ ಮಾತ್ರ ಖಾಲಿ ಮಾಡ್ತಾರೆ. ವೀರಪ್ಪಂದು ಅಂದ್ರೆ ಇಡೀ ಎಲ್ಲ ಇಲಾಖೆಗೆ ಎದುರ್ತಾ ಇದ್ರು. ಗನ್ನು ಮಿಷಿನ್ ಗನ್ ಇಟ್ಕೊಂಡ್ರೆ ಎದುರ್ತಿರ್ಬೇಕಾದ್ರೆ ನಮ್ಮಂತ ಸರ್ ಮಾಡೋದು ಸಾಮಾನ್ಯ ಜನರು. ಅಡಿಕೆ ಏನೋ ಇಕ್ಕಳು ಸಿಕ್ಕದ ಅಡಿಕೆ ಇದ್ದಂಗಿದ್ದೋ ನಾವು ಪರಿಸ್ಥಿತಿ. ಈ ಕಡೆ ವೀರಪ್ಪ ಏನಾರು ಬಂದ್ ರೇಷನ್ ತಗೋ ಕೊಡ್ಲಿಲ್ಲ, ಬಂದಿದ್ದೆ ರೇಷನ್ ತಗೊಂಡ್ ಕುಡಿ ಅಂತ ಹೇಳಿ ಕೊಡ್ಲಿಲ್ಲ ಅಂದ್ರೆ ಇವ್ರನ್ನ ಬಿಡಿವ ಕೊಟ್ಬಿಟ್ರು ಪೊಲೀಸರು ಬಿಡಿರು. ಈ ತರ ಪರಿಸ್ಥಿತಿ ಹಳ್ಳಿಲಿದ್ದು. ರಾಮಾಪುರ ಸ್ಟೇಷನ್ ಬಗ್ಗೆ ಎನ್ಕ್ವೈರಿ ಆಯ್ತಾ? ವಿಚಾರಣೆಗೆ ಇಲ್ಲಿ ಮೈಸೂರಿಗೆ ಹೋದಾಗ ಕರೆಸಿದ್ರು. ಏನು ಎಲ್ಲಿ ಫೈರ್ ಆದಾಗ ಇದ್ದು ಎಷ್ಟು ದೂರಲ್ಲಿದ್ರಿ ಏನಾಯ್ತು ಅಂತೆಲ್ಲ ಕೇಳಿದ್ರು. ಮೈಸೂರು ಟಾಡಾದಲ್ಲಿ ಇವ್ರನ್ನ ಹಾಕಿದ್ರಲ್ಲ, ಟಾಡಾ ಕೇಸ್ ನಲ್ಲಿ ಇದ್ರಲ್ಲ ಸರ್, ಅವ್ರು ವಿಚಾರಣೆ ಮಾಡಿದಾಗ ರಾಮಾಪುರ ಸ್ಟೇಷನ್ ಅಟ್ಯಾಕ್ ಇದ್ದಾಗ ಇಂತಿಂತವ್ರು ಇದ್ರು ಅಂತ ತೋರ್ಸಕ್ ಬಂದ್ರು. ಅವರೆಲ್ಲ ನಿರಪರಾಧಿಗಳು. ಆ ಕತ್ಲೆ ನಾವೆಲ್ಲ ನೋಡಿದ್ವಿ. ಅವರು ನೋಡಿ ಇವನಿದ್ನ ರಾಮಾಪುರ ಸ್ಟೇಷನ್ ಅಟ್ಯಾಕ್ ನಲ್ಲಿ ಇದ್ನ ನೋಡಿ, ರಾಮಾಪುರ ಸ್ಟೇಷನ್ ಅಟ್ಯಾಕ್ ನೋಡಿದ್ವಿ ಅಷ್ಟೇ, ಬಟ್ ಇವ್ನ್ ನೋಡ್ಲಿಲ್ಲ ನಾವು.
ಕತ್ಲೆ ಆಗ ಅಷ್ಟು ದೂರದಲ್ಲೆಲ್ಲ ಕಾಕಿ ಬಟ್ಟೆ ಹಾಕೋ ನಿಂತಿದ್ರು. ವೀರಪ್ಪನ ಕಡೆ ಇರುತ್ತೆ, ಆದ್ರೆ ಇಂಥವನೇ ಅಂತ ಹೇಳೋಕೆ ಬರಲ್ಲ ಅಂತ ಸಾಕ್ಷಿ ಹೇಳಿದಾಗ ಮೈಸೂರಲ್ಲಿ ಹೇಳಿದ್ವಿ, ನಗರದ ಕೋರ್ಟ್ ಹೇಳಿದ್ವಿ. ಶಕೀಲ್ ಅಹ್ಮದ್ ಎದಕ್ಕೆ ಹೋದ್ರ ಅವತ್ತು, ಏನಾಯ್ತು ಅದು ಕತೆ? ಅದು ಅಲ್ಲಿ ಅವರು ಸತ್ತೋದ ದಿನ ಆಗಸ್ಟ್ 14. ಆಗ ನಮ್ಮನ್ನ ಸ್ವಲ್ಪ ದೂರ ತಳ್ಳಿದ್ರಾಗ, ನಮ್ಮಿಂದ ಯಾವ್ದು ಮಾಹಿತಿ ಇಲ್ಲ. ಆಗ ಏನೇ ಇದ್ರು ಕಮಲಾ ನಾಯಕನಿಂದವೇ ಎಲ್ಲ ಮಾಹಿತಿ. ಈಗ ಪಕ್ಕಾ ಮಾಹಿತಿ ಎಲ್ಲ ಹೋಯ್ತಿದ್ದು ಕಮಲಾ ನಾಯಕನ ಇಟ್ಕೊಂಡೆ. ಕಮಲಾ ನಾಯಕ ಈಗ ನಾನು ವೀರಪ್ಪನ್ ಮೀಟ್ ಮಾಡಿದ್ದೀನಿ, ನಾನು ನೋಡ್ಕೊಂಡ್ ಬಂದಿದ್ದೀನಿ, ಸರೆಂಡರ್ ಆಗ್ತಾರೆ ಅಂತೆಲ್ಲ ವಿಚಾರ ಹೇಳ್ಕೊಂಡಿದ್ದಾನೆ. ಅವನ್ ಮಾತನ್ನೇ ಬಹಳ ನಂಬ್ಕೊಂಡಿದ್ರು. ಈಗ ನಮ್ಮನ್ನೆಲ್ಲ ಅಷ್ಟಾಗ ನಾವು ವೀರಪ್ಪನ ಟಚ್ ಬಿಟ್ಟೈತಲ್ಲ, ನಮ್ಮನ್ನ ವೀರಪ್ಪ ಸೇರ್ಸಿರ್ಲಿಲ್ಲ, ನಾವು ಹೋಯ್ತಿರ್ಲಿಲ್ಲ, ನಮ್ಮನ್ನೇ ಸುಡ್ತಾರೆ. ದೂರದಿಂದ ಯಾವ್ದಾದ್ರು ಮಾಹಿತಿ ಇಲ್ಲಿ ಬಂದಿದ್ರು ಅಲ್ಲಿ ಬಂದಿರೋ ಅಂತ ಹೇಳ್ಬೋದು ಅಷ್ಟೇ ಹೊರತು ಪಕ್ಕದಲ್ಲಿ ಮಾತಾಡೋಷ್ಟು ಈಗ ಮುಂದೆ ಇದ್ದು ಇದಿಲ್ಲ. ಆವತ್ತು ದಿನ, ಅವತ್ತು ಆಗಸ್ಟ್ 14 ದಿನ ಸ್ಟೇಷನ್ ಬಂದಿದೆ. ಆ ದಿನಹಳ್ಳಿ ಕಡೆ ಹೋಗೋ ಬಸ್ನ CMF ಅನ್ನೋ ಒಂದು ಬಸ್ ಹೋಗ್ತಾ ಇತ್ತು. ಆ CMF ಅನ್ನೋ ಬಸ್ ತಡೆದಿದ್ದೆ ಪೊಲೀಸ್ನವ್ರು ಹೋಗಕ್ಕೆ ಅಲ್ಲ ಪ್ಲಾನ್ ಮಾಡಿದ್ರೆ. ಯಾರು ಆ ವೀರಪ್ಪನ ಅಲ್ಲಿ ಹೋಗ ಸರೆಂಡರ್ ಆಗ್ತಾನೆ, ನಾವು ಬಸ್ಸಲ್ಲೇ ಹೋಗುತ್ತೆ ಅಲ್ಲಿ ಹೋಗಿ ಇದು ಮಾಡ್ಕೊಳ್ಳೋ ಅನ್ಬಿಟ್ಟು ಪ್ಲಾನ್ ಮಾಡಿ ಬಸ್ ನಿಲ್ಲಿಸ್ತಾರೆ. ಈ ಹರಿಕೃಷ್ಣ ಸಕೀಲು ಮತ್ತೆ ಪೊಲೀಸ್ನವ್ರು ಗುಂಪು ಈ ಕಮಲಾ ನಾಯಕ ಇದ್ಕೊಂಡು ರಾಮಾಪುರ ಸ್ಟೇಷನ್ ಹತ್ರ ಬಸ್ಸಲ್ಲಿ ಇದ್ದ ಜನಗಳನ್ನ ಇಳಿಸ್ಬಿಟ್ಟಿದೆ, ಬಸ್ ನಿಲ್ಲಿಸ್ತಾರೆ. ಆಮೇಲೆ ಏನು ಪ್ಲಾನ್ ಚೇಂಜ್ ಆಯ್ತೋ ಗೊತ್ತಿಲ್ಲ, ಪುನಃ ವಾಪಸ್ ಬಸ್ ಕಳಿಸ್ಬಿಡ್ತಾರೆ. ಬಸ್ ವಾಪಸ್ ಕಳಿಸಿದಾಗ ನಾನು ಸತ್ಯಮಂಗಲಕ್ಕೆ ಹೋಗ್ಬೇಕಾಗಿತ್ತು. ಯಾಕೋ ಸ್ಟೇಷನ್ ಬಸ್ ನಿಲ್ಸ್ಕೊಂಡ್ರಲ್ಲ, ಹೋಗಲ್ಲ ಅಂದ್ಬಿಟ್ಟು ನಾನು ಮತ್ತೆ ಗೆಜ್ಜನ ಹೋಗ್ಬಿಡ್ತೇನೆ ನಮ್ಮೂರ್ಗೆ, ನಮ್ಮ ಅಕ್ಕವ್ರ ಮನೆಗೆ. ಪುನಃ ವಾಪಸ್ ಬರೋದಕ್ಕೆ ಬಸ್ ಹೋಗ್ಬಿಟ್ಟಿರ್ತದೆ, ಬಸ್ ಬಿಟ್ಬಿಟ್ಟಿರ್ತಾರೆ, ಬಸ್ ಹೋಗ್ಬಿಡ್ತು. ನಾನು ಹೋಗ್ಲಿಲ್ಲ. ಆಗ ಅದಾದ್ಮೇಲೆ ಯಾವುದೋ ಒಂದು ಅಕ್ಕಿ ಸಪ್ಲೈ ಮಾಡ್ತಿದ್ದ ಲಾರಿ ಬಂದಿದೆ. ಆ ಲಾರಿನ ನಿಲ್ಲಿಸಿ ಆ ಲಾರಿಲಿ ಎಲ್ಲರೂ ಇವ್ರು ಎತ್ಕೊಂಡಿದೆ, ಈ ಪೊಲೀಸ್ನವರೆಲ್ಲ ಎತ್ಕೊಂಡಿದೆ. ಇವ್ರು ಅಂಬಾಸೆಡರ್ ಕಾರಲ್ಲಿ ಇವರು ಶಕೀಲ್ ಅಹ್ಮದ್ ಕೃಷ್ಣ ಯಥಾಸ್ಥಿತಿ ಅಂಬಾಸೆಡರ್ ಕಾರ್ ಮುಂದೆ ಬಿಟ್ಕೊಂಡಿದೆ, ಪೊಲೀಸ್ನವ್ರು ಹಿಂದೆ ಎತ್ಕೊಂಡಿದೆ ಹೋಗಿದ್ದಾರೆ. ಕಮಲಾ ನಾಯಕನ ಇನ್ಫಾರ್ಮೇಶನ್, ಕಮಲಾ ನಾಯಕನು ಅಂಬಾಸೆಡರ್ ಕಾರ್ಲೆ ಕುಳಿಸ್ಕೊಂಡಿದ್ದಾರೆ. ಅಲ್ಲಿ ಕುಳಿಸ್ಕೊ ಹೋಗ್ತಿದ್ದಂಗೆ ಇನ್ನೆಲ್ಲಿದೆ ಅಂತ, ಮಿಣ್ಣೆದಿಂದ ಮುಂದೆ ಅಂತ, ಇವ್ರು ಮಿಣ್ಣೆಯಿಂದ ಮುಂದೆ ಅಂತ ಅಸಾಲ್ಟಾಗಿ ಇವ್ರು ಹೋಗ್ತಾ ಇದ್ದಂಗೆ ಮಿಣ್ಣೆ ಟರ್ನ್ ಅಲ್ಲಿ ಆ ಟರ್ನ್ ಇದೆ, ಅಲ್ಲಿ ಆ ಟರ್ನ್ 3-4 ಸುತ್ತಿದೆ. ಆ ಸುತ್ತಲೆಲ್ಲ ಅಡ್ಗಲ್ ಕಟ್ಬಿಟ್ಟಿದೆ, ಕಲ್ಲು ಕಾಣಲ್ಲ, ಹತ್ರಕ್ಕೆ ಹೋಗೋ ತನಕ ಕಾಣಲ್ಲ. ಅಲ್ಲಿ ಹೋಗ್ತೇವೆ ಪಕ್ಕದಲ್ಲಿ ನಿಲ್ಸೋತ್ಗುರುವೆ ಮೇಲೆ ಕುಂತಿರ್ತಾರೆ. ಎಲ್ಲ ಕುಂತಿದ್ದು ವೀರಪ್ಪನ ಕಡೆಯವರೆಲ್ಲ ಎಲ್ಲ ಗುಂಡಿ ಹೊಡ್ಕೊಂಡು ಮೇಲ್ಗಡೆ ಬೆಟ್ಟದ ಮೇಲೆ ಎಲ್ಲ ಇಲ್ಲಿ ಒಂದೊಂದು 4-4 ಅಡಿ 5 ಅಡಿ ಗುಂಡಿ ಹೊಡೆದು ಒಳಗಡೆ ಕುಂತ್ಕೊಂಡು ಫುಲ್ ಕಲ್ಲು ಕಟ್ಬಿಡುತ್ತೆ. ಗನ್ ಮಾಡ್ಕೊಂಡು ಕುಂತು ಅವ್ರು ಬಂದು ಗಾಡಿ ಜೀಪ್ ಕಾರ್ ನಿಲ್ಲೋತ್ಗುನುವೆ ಅಲ್ಲೆಲ್ಲ ಫೈರ್ ಮಾಡಿ ಎಲ್ಲ ಕ್ಲಿಯರ್ ಓಡ ಸಾಯಿಸಿದ್ದಾರೆ. ನಿಮ್ಗೆ ಅನಿಸ್ತಾ ಇಲ್ವಾ ಶಕೀಲ್ ಅಹ್ಮದ್ ಮತ್ತೆ ಹರಿಕೃಷ್ಣ ನಿಮ್ಗೆ ತಪ್ಪು ಮಾಡಿದ್ರು, ಕಮಲಾ ನಾಯಕನ್ ಫ್ರೆಂಡ್ಶಿಪ್ ಮಾಡಿ ಅಂತ ಹೇಳಿ? ಅವ್ರಿಗ ಯಾರಿಂದ ಆದ್ರೂ ಲಾಭ ಆಗ್ಬೇಕು ಅವ್ರಿಗಷ್ಟೇ. ಈಗ ನಾವೊಂದು ಹೇಳ್ದಂಗ, ಈಗ ಕರಿತಿದ್ದು ಹಸು, ಈಗ ಹಸು ಕರಿ ನಿಂತೈತು, ಈಗ ಕಸಾಯಖಾನೆ ಕೊಡ್ತಾರಲ್ಲ, ಹಂಗೆ ನಾವು ನಮ್ಮಿಂದ ಕೆಲಸ ಆಗ್ಬೇಕಾಗಿತ್ತು ಮಾಡಿಸ್ಕೊಂಡು. ಈಗ ನೀವ್ರಿಂದ ಮತ್ತೆ ವೀರಪ್ಪನ ಟಚ್ ಮಾಡೋಕ್ ಆಗಲ್ಲ. ವೀರಪ್ಪನ ಟಚ್ ಮಾಡೋಕ್ ಹೋದ್ರೆ ಇವ್ನ ಹೊಡೆದಾಕ್ತಾರೆ, ಇವನಿಂದ ಯಾವ್ದೇನು ಮಾಹಿತಿ ಬರಲ್ಲ. ಇನ್ನು ಕಮಲಾ ನಾಯಕ ಇಟ್ಕೊಂಡು ನಾವಿನ್ನೇನು ಮಾಡ್ಬಿಡ್ಬೋದು. ನಾವು ಸಾರಿ ಹೇಳಿದಾಗ ಅದೇ ಅವ್ರ ಹರಿಕೃಷ್ಣ ಹೇಳ್ತಾರಲ್ಲ, ನೀನ್ ನನಗೆ ಆರ್ಡರ್ ಮಾಡಬೇಡ, ನಿಂದ ಏನಿದೆ ಅದು ಮಾಡು ಅಷ್ಟೇ. ನೀನು ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಯಾವ್ದು ಮಾಡು ಇದು ಮಾಡು ಅಂತ ಹೇಳಕ್ ನೀ ಯಾರು? ನೀನು ಆರ್ಡರ್ ನನಗೆ ಮಾಡ್ತೀಯ? ಆಗ ನನಗಿಂತ ದೊಡ್ಡವನೇ ಅವನು. ಅವ್ನಿಗೆ ಆಗೋ ಹೆಚ್ಚು 20-22 ವರ್ಷ 25 ವರ್ಷ ಇರಬೇಕು, 23 ವರ್ಷ. ಮಕ್ಳಿತ್ತು. ಈ ಬೆಟ್ಟ ಮಾಸ್ತಿ ಬೆಟ್ಟ ಅಂತ ಇದಕ್ಕೆ ಹೆಸರು. ಈ ಮಾಸ್ತಿ ಬೆಟ್ಟ ಇಳುತ್ತು ಅಂದ್ರೆ ಅದೇ ಅಂಡೆಕುರ್ಮದೊಡ್ಡಿ. ಇಲ್ಲಿಂದ ಏನೊಂದು 5-6 ಕಿಲೋಮೀಟರ್ 6-6 ಕಿಲೋಮೀಟರ್ ಅಷ್ಟೇ ಬರ್ಬೋದು. ಕಾಡಲ್ಲಿ ಹಿಂಗೆ ಹೋಗಿ ಕಾಲ್ದಾರಿలో ಬಂದ್ರೆ 6-7 ಕಿಲೋಮೀಟರ್ ಅಷ್ಟೇ. ಕಮಲಾ ನಾಯ್ಕು ಅದು ಅಂಡೆಕುರ್ಮದೊಡ್ಡಿ ಇದೇ ತರ ಕಾಡಂಚಿನ ಮನೇಲಿ. ಆ ಸಂದರ್ಭದಲ್ಲಿ ವೀರಪ್ಪ ಅಲ್ಲಿ ಕಾಡಂಚಿನ ಇದ್ದಂತ ಜನಗಳನ್ನ, ನೀವು ಹೋಗುತ್ತೆ ನನಗೆ ಬೇಕಾದಂತ ಸಾಮಾನುಗಳು ಏನಿದೆ ಆಹಾರ ಪದಾರ್ಥಗಳನ್ನ ತಂದು ಕೊಡ್ಬೇಕು, ತಂದು ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಸುಡ್ತೀನಿ ಅಂತ ಅವ ವೀರಪ್ಪ ಹೇಳ್ತಾ ಇದ್ದ. ಹಾಗೆ ಏನು ವಿಧಿ ಇಲ್ಲದೆ ಅವನಿಗೆ ಸಹಾಯ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಹೆಂಡತಿ ಮಕ್ಳು ಸುಟ್ಟಾಕ್ಬಿಡ್ತಾನೆ ಅನ್ನೋ ಬೈಕ್. ಅವ ಗನ್ ನಿಂತ್ಕೊಂಡು ಅವನು ತಗೊಂಬಂದ್ ಕೊಡು ಅಂತ ಹೇಳಿದಾಗ ಇದೇ ತಂದು ಕೊಡ್ಬೇಕು. ಏನು ಹರಿಕೃಷ್ಣ ಸೈಕಲ್ನ ಫೈರ್ ಮಾಡಿದ್ರಲ್ಲ, ಅವತ್ತು ವೀರಪ್ಪ ಸಾಯಿಸಿದ ದಿನನೇ ಬಸ್ಸಿನಲ್ಲಿ ಅವನು ಮತ್ತೆ ಎತ್ತು ಬಂದು ಅವನ್ನ ಅಲ್ಲೇ ಫೈರ್ ಮಾಡಿ ಬಸ್ಸಲ್ಲೇ ಸಾಯಿಸ್ತಾರೆ. ಆದ್ಮೇಲೆ ನಮ್ಮದು ಇದೇ ತರ ನಾವು ಯಾರಿಗೂ ಬೆಳೆದಿರೋದು, ಪೊಲೀಸರಿಗೂ ಬೆಳೆದಿರೋದು. ಈ ಕಡೆ ವೀರಪ್ಪನಿಂದ ನಮ್ಗ ಭಾಳ ಇದು ಟಾರ್ಚರು, ಎಲ್ಲಾದ್ರೂ ಬಿಡಲ್ಲ ಅಂತ. ನಮ್ಗೆ ಮನೆಗಳಿಗೂ ನೆಮ್ಮದಿ ಇಲ್ಲ, ಯಾವ ಕಡೆ ನೆಮ್ಮದಿ ಇಲ್ಲ. ಎಲ್ಲ ವ್ಯವಹಾರಗಳು ಬಿಟ್ಟು ಎಲ್ಲ ಬಂದಾಯ್ತು. ನಾವೆಲ್ಲ ಇರೋ ವ್ಯವಹಾರ ಬಿಟ್ಬಿಟ್ಟಿದೆ. ನಟರಾಜ್ ಎಲ್ಲ ಅವ್ರು ಕ್ಯಾಶರ್ ಕೆಲಸ ಹೋಯ್ತು. ಮಳೆ ಹೆಂಡತಿ ಮಕ್ಳು ಎಲ್ಲಾರು ಬೆಂಗಳೂರು ಕಡೆ ಅವರು ದಿಕ್ಕಾಪಲ್ಲ ಅವ್ರು ಸೇರ್ಕೋದ್ರು. ನಾವು ಹುಚ್ಚಿರ್ಕೊಂಡ ಸುತ್ತಕ್ಕೆ ಶುರು ಮಾಡಿ. ಒಂದ್ ಕಡೆ ಪೊಲೀಸರು ಟಾರ್ಚರು, ಏನ್ ನಾವು ನೀವೇನು ಅದು ಇದು ಅಂತ ಹೇಳಿ ಸುತ್ತೀರಾ ನೀವು, ಬಹಳ ದೊಡ್ಡ ಇವರ. ನಾವು ಒಂದ್ ಸ್ವಲ್ಪ ಓಡಾಡ್ತಾ ಇದ್ರಿ, ಇವ್ರಿಗೆ ಆಗ್ತಿರ. ಹರಿಕೃಷ್ಣ ಸತ್ತ ಮೇಲೆ ಮತ್ತೆ ಶಂಕರ್ ಬಿದ್ರಿ, ACP ಬಾವ, ಮೂಡ್ಲಯ್ಯ, ಮೊಸಳೆ ಇಂಥವ್ರೆಲ್ಲ ಯಾರು ಸುಮಾರು ಜನ ಬಂದ್ರು. STF ಟೀಮ್ ಆಗ KUCT ಗೊತ್ತು, ಅವ್ರಿಗೂ ಪರಿಚಯ ಆಗಿತ್ತು ನನಗೆ. ಅವ್ರು ಅಷ್ಟೇನು ನನಗೇನು ಇದಾಗಲಿಲ್ಲ. ಬಟ್ ಬಂದು ವಿಚಾರ ಮಾಡೋದು, ಕರೆಸಿದ್ರು. ಮಾಡ್ತೀವಿ ಸ್ವಾಮಿ, ಕೆಲಸ ಮಾಡ್ತೀವಿ ನಾವು, ನಮ್ಗೆ ಗೊತ್ತಿರೋ ಮಾಹಿತಿ ಹೇಳ್ತೀವಿ. ಬಂದೆ ಮತ್ತೆ ನಮ್ಮನ್ನು ಮೀಟ್ ಮಾಡಿದ್ರು. ಹಳಬರು ನಮ್ಮನ್ನೆಲ್ಲ ಹೇಗಾಯ್ತು ಎತ್ತಾಯ್ತು ಅಂತ ನಾವು ಇರೋ ಕಥೆಗಳೆಲ್ಲ ಹೇಳ್ತಾ ಇದ್ವಿ. ಹಿಂಗಿದೆ ಸರ್, ಹಿಂಗೆ ಆಯ್ತು, ಹಿಂಗೆಲ್ಲ ಆಯ್ತು ಅಂತ. ಮತ್ತೆ ನೀವೆಲ್ಲನೂ ನಿಮ್ಗೆ ಏನಿದೆ ಮಾಹಿತಿ ಇದು ಹೇಳ್ಬೇಕು ನೀವು, ಮತ್ತೆ ನಾವು ಪೊಲೀಸ್ ಇಲಾಖೆಗೆ ಎಲ್ಲ ಮಾಹಿತಿ ಕೊಡಬೇಕು, ನಮ್ಗೆ ಸಹಾಯ ಮಾಡಬೇಕು ಅಂತೆಲ್ಲ ಕುಳಿಸ್ಕೊಂಡೆಲ್ಲ ಮಾತಾಡಿ, ಅದೇ ಐಬಿ ಕರೆದು ಟೀ ಕಾಫಿ ಕೊಟ್ಟು ಎಲ್ಲ ಕಳ್ಕೊ ಸಮಾಧಾನ ಹೇಳೋದು, ಸರಿ ಸಮ ಮಾಡ್ತೀವಿ ನಾವು, ನಮಗೆ ಗೊತ್ತಿರೋದು ಅಂತ. ನಾವು ಮತ್ತೆ ಗೋಪಿನಾಥ ಮಾದಯ್ಯ ಏನ್ ಹಳಬರಿದ್ರು, ವೀರಪ್ಪನ ಬಗ್ಗೆ ಮಾಹಿತಿ ಕೊಡ್ತಿದ್ರಲ್ಲ, ಇವ್ರು ಕನ್ಸಲ್ಟ್ ಮಾಡಿ ಮಾತಾಡೋರು.
ನಾವು ಎಲ್ಲ ಮಾತಾಡ್ಕೊಡ್ತೀವಿ ಸ್ವಾಮಿ, ನಾವೆಲ್ಲ ಮಾತಾಡ್ತೀವಿ. ನಾವು ಯಾಕಂದ್ರೆ ವೀರಪ್ಪನ ಸಾಯಿಸ್ಲಿಲ್ಲ ಅಂದ್ರೆ ನಮಗೆ ನೆಮ್ಮದಿ ಇರಲ್ಲ. ನಾವು ಕೈಗೂಡಿಸಿ ಏನಾಗ್ಲಿ ಸತಾಗತವನ್ನ ಹೊಡೆದಾಕ್ರೆ ನಾವು ನೆಮ್ಮದಿ ಆಗಿರ್ಬೋದು. ಇಲ್ಲ ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ನಾವು ನಮ್ಗೆ ಮದುವೆನೂ ಆಗಲ್ಲ, ನಮ್ನ ಯಾವತ್ತು ಸಾಯಿಸ್ತಾರೆ ನಮಗೂ ಗೊತ್ತಿಲ್ಲ. ಮದುವೆ ಆಗಿಲ್ಲ ನಿಮ್ದು? ಮದುವೆ ಆಗಿಲ್ಲ ಸರ್. ಬಾಯಿದ ವಾತಾವರಣದಲ್ಲಿ ಸಾಯ್ಬೇಕಾಗದೆ. ಇಲ್ಲ ನಾವು ಸಾಯ್ಬೇಕು, ಇಲ್ಲ ಅವ್ನು ಮುಗಿಸ್ಬೇಕು. ಅವ್ನು ಮುಗಿಸ್ಲಿಲ್ಲ ಅಂದ್ರೆ ನೆಮ್ಮದಿ ಇಲ್ಲ ಅಂತ ನಾವು ಪಣ ತಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಎಲ್ಲಾ ಬಿಟ್ಟು ದುಡ್ಡು ಬರ್ತಿತ್ತೇನು ಕೊಡ್ತಾ ಇದ್ರೆ? ಏನು ಇಲ್ಲ. ನಾವು SP ಅವರು ಹರಿಕೃಷ್ಣ ಅವ್ರು ಸೆಕ್ಕಿಲಿದ್ದಾಗ ಜೊತೆಗೆ ಹೋಯ್ತಿದ್ದಾಗ 4 ದಿನ 3 ದಿನ ಕಾಡ್ಗೆ ಹೋದಾಗ ಆ ಕೋಮಿಂಗ್ ಹೋಯ್ತಿದ್ವಲ್ಲ ಆ ಟೈಮಲ್ಲಿ ಆಗ 2 ರೊಟ್ಟಿ ಕೊಡ್ತಾ ಇದ್ರು, ಬನ್ನು, 2 ಬಿಸ್ಕೆಟು. ರಾತ್ರಿ ಆಟ ಆದಾಗ 2 ಚಪಾತಿ ಗಿಪಾತಿ. ಜೋಳದ ರೊಟ್ಟಿ ಏನು ಗೊತ್ತಿಲ್ಲ ಸರ್, ಒಣಗದ ರೊಟ್ಟಿ ಇತ್ತು. ಒಣಗದ ರೊಟ್ಟಿ ಆ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರಾಗಿ ಕಲ್ಸ್ಕೊಂಡು ಅದನ್ನ ಒಂದೆರಡು ಈ ಹಪ್ಳ ಕಳ್ಳ ತಿಂದ್ಕೋಬೇಕು. ಜೊತೆಗೆ 2 ಬನ್ನು, ಬಿಸ್ಕೆಟು, ಕಾಫಿ, ಟೀ ಇದೆ. ಅದು ಸಹ ಹಂಗೆ ತಿನ್ಕೊಂಡಿರ್ಬೇಕು ಅಂತ. ಒಂದಿನ 2 ದಿನ ಅಲ್ಲಿ ಕಾಡ್ಲಿ ಅಲ್ಲೇ ಮಲಗಿದ್ದು ಸುತ್ಕೊಂಡು ಕಾಡ್ ಸುತ್ಕೊಂಡು ಅವ್ರು ಇದ್ದಾಗ ಹರಿಕೃಷ್ಣ ಸಕಲ್ ಇದ್ದಾಗ ಅವ್ರ ಜೊತೆಗೆ ಹೋಗ್ತಾ ಇದ್ವು. ಎಲ್ಲೂರು ಕಾಡಲ್ಲಿ ಏರ್ತು ಅಂದ್ರೆ ಪಚ್ಚಮಲೆ, ಬೋದ್ಮಲೆ ಹಿಂಗ್ ನುಕ್ಕೊಂಡಿದ್ದೆ ಮಾದೇಶ್ವರನ ಬೆಟ್ಟ ಹಿಂಗ್ ಸೇರ್ತಾ ಇದ್ವು. ಅದು ಬಿಟ್ರೆ ಹಿಂಗೆ ಕೆಳಗಡೆ ಪಾಲಾರ್ಗೂ ಸೇರ್ತಾ ಇದ್ವು. ಅಲ್ಲಿ ಹಂಗಿಲ್ಲ ಬಿಟ್ರೆ ನಾಗಮಲೆ, ಗೋಪಿನಾಥ ಹಿಂಗ್ ಹೋಗ್ತಾ ಇದ್ವು. ಗದ್ದೆ ಸಾಲ್ಗಡೆ ಹಿಂಗ್ ನಡೀತಾ ಇದ್ವು. ಗದ್ದೆ ಸಾಲ್ ಅಂತ ಇಲ್ಲಿ ಬರ್ತದೆ, ಕಾಫಿ ಎಸ್ಟೇಟ್ ಬರ್ತದೆ ಇಲ್ಲಿ, ಅಲ್ಲಿ ಗದ್ದೆ ಸಾಲು ಆ ಕೆಲವು ಕಡೆ. ಇಲ್ಲಿಂದ ಕೆಳಗಡೆ ಹಿಂಗ ಹಂಗೇರಿ ಬಿಟ್ರೆ ಒಡೆಯರ್ಪಳೆ ಹಿಂಗ್ ನಿಂತ್ಕೊಂಡು ಹಿಂಗ್ ಬಂದು ಪುನಃ ಜೀಪೇರ್ಗೆ ಹೋಗ್ತಾ ಇದ್ವು. 2 ದಿನ 3 ದಿನ ಕಾಡಲ್ಲೇ. ರಾತ್ರಿ ಅಲ್ಲೇ ಒಂದು ಚಿಕ್ಕದಾಗ ಟೆಂಟ್ ಹಾಕೋರು. ಟೆಂಟ್ ಹಾಕಿದಾಗ ಯಾರು ಸೆಂಟ್ರಿ ಯಾರಾದ್ರೂ ಇರ್ತಿದ್ರ? ಸೆಂಟ್ರಿ ಇರ್ತಿದ್ರು. ಅಲ್ಲಿ 20-22 ಜನ ಒಂದು ಟೀಮ್ ಇದ್ರಲ್ಲ ಸರ್. ಅವ್ರು 4 ಜನ 5 ಜನ ಅಲ್ಲಿ ಕಾಯ್ಕೊಳ್ಳೋರು. ಮುಳ್ಳು ಗಂಟಿ ಇರಬಾರ್ದು ಅಂತ ಜಾಗದಲ್ಲಿ ಹೋಗ್ಬೇಕು ಅಂತ ಇವ್ರು ಹೇಳೋರು. ಇಲ್ಲ ಅವರೆಲ್ಲ ಮುಳ್ಳು ಪದೆಲ್ಲ ಹೊತ್ಕೊ ಕೂತಿರೋರು. ಎಲ್ಲೋ ಒಂದ್ ಕಡೆ ಹೋಗ್ತಾ ಇದ್ರೆ 10 ಕಿಲೋಮೀಟರ್ ದೂರದಲ್ಲಿ ಸುಮ್ಮನೆ ನಾವು ಕೋಮಿಂಗ್ ಹೋಗಿ ಬಂದು ಅಂತ ಎಲ್ಲ ಮುಗಿಸ್ಕೊ ಬಂದ್ರೆ ಯಾವ್ದಾವ್ದು ಹಳ್ಳದಲ್ಲಿ ಪದರ ಕೂತಿದ್ದು. ಅದು ಪಕ್ಕದಲ್ಲೇ ಕೂತಿರು ಕಾಣ್ತಿರ್ಲಿಲ್ಲ. ಅದು ಒಳಗಡೆ ಎಲ್ಲ ಜಾಲ ಆಡ್ತಾ ಇದ್ದು ಓದಿರ್ತಾನೆ ಗೊತ್ತಾಗ್ತಿತ್ತು. ಇವರೆಲ್ಲ ಲೈನಾಗಿ ಹೋಗ್ತಾ ಇದ್ದು, ಲೈನಾಗಿ ಬಂದ್ಬಿಡ್ತಾ ಇದ್ವು ಅಷ್ಟೇ. ಅವಾಗ ಇನ್ನು STF ರಚನೆ ಆಗಿರ್ಲಿಲ್ಲ. ಒಂದು 22 ಜನ BSF ಅವರೆಲ್ಲ ಹಾಗೆಲ್ಲ ಬಂದಿರ್ಲಿಲ್ಲ. ಆಮೇಲೆ ಬಂದದ್ದು ಕರ್ನಾಟಕದ STF. ತಮಿಳುನಾಡು ಜಂಟಿ ಕಾರ್ಯಾಚರಣೆ ಅದಾದ್ಮೇಲೆ ಬಂದ್ರು. ಯಾರೋ ಇವರು ಶಂಕರ್ ಬಿದಿಯವರು ಬಂದ ಮೇಲೆ ಆ ಜಂಟಿ ಕಾರ್ಯಾಚರಣೆ ಬಂದದ್ದು. ತಮಿಳುನಾಡವರು ಇವರು ಒಟ್ಟಿಗೆ ಸೇರ್ಕೊಂಡಿದೆ. ತಮಿಳುನಾಡವ್ರು ಈ ಕಡೆ ಬಂದ್ರು, ಕರ್ನಾಟಕದ STF ಅಲ್ಲಿ ಆ ಕಡೆ ಹೋಗ್ತಾ ಇದ್ರು. ಆಗ ಮತ್ತೆ ಇದು STF ಈಗ ಸುತ್ತಾಡ್ಕೊಂಡೇ ಇದ್ವಿ. ಇವರೆಲ್ಲ ಮತ್ತೆ ನಮ್ಮೆಲ್ಲ ಕರ್ಸಿದ್ ಮಾಡಿದಾಗ ಅದೆಲ್ಲ ನಾವು ಸರಿ ಆಯ್ತು ಅಂತ ವಿಚಾರ ನಾವು ಮುಡಿಸ್ತೀವಿ ಸ್ವಾಮಿ ಅಂತ ಯಥಾಸ್ಥಿತಿ. ಈಗ ಏನು ಆನೆ ಕೊಂಬ್ ತೆಗಿರ್ತಾರನೆ ಮಾರುವೇಷದಲ್ಲಿ ಸುತ್ತಾಡ್ಕೊಂಡೇ ಇದ್ವಿ. ಊರು ಸುತ್ತಾ ಇದ್ವಿ. ಒಂದು ಬೆಟ್ಟದ ಹುಡುಗ ಒಬ್ಬ, ಇವರೆಲ್ಲ ಸಂಚು ಮಾಡಿ ಏನ್ ಮಾಡ್ಬಿಟ್ರು, ಇಲ್ಲ ಮುತ್ತುರಾಮ ಸುಮ್ನಾರಿ, ಈಗ ವೀರಪ್ಪನ ಹೆಸರು ಹೇಳ್ಕೊಂಡಿದ್ದೆ, ಮಾಹಿತಿದಾರ ಅಂದ್ಕೊಂಡು ಹೇಳ್ಕೊಂಡಿದ್ದೆ, ಈಗ ನಿಜವಾಗ ಆನೆ ಕೊಂಬ್ ತಗೊಂಡು ಸುತ್ತಾ ಇದ್ದಾನೆ ಅಂತ ಸುಳ್ಳು ಸುದ್ದಿ ಎಬ್ಸ್ಬಿಟ್ಟಿದೆ. ಮತ್ತೆ ವಿಚಾರಣೆ ಕರೆದ್ರು. ಇಲ್ಲ ಬಾಸ್ ಸಾಹೇಬ್ರು ಕರೀತಾರೆ ಬಂದ್ರೆ ನಾ ಮಾಮೂಲಿ ಪೊಲೀಸು ಅಂದ್ರೆ ಮಾಮೂಲಿ ಅಲ್ವೇ, ಯಾರು ಬಂದಿದ್ದಾರೆ ಅಂತ ಸಾಹೇಬ್ರು ಬಂದ್ರೆ ಸರಿ ಬರ್ತೀನಿ ನಡೆ ಅಂತ ಸತ್ಯಮಂಗಲದಲ್ಲಿ ಮನೆ ಹತ್ರ ಸತ್ಯಮಂಗಲದಲ್ಲಿ ಇದೆಯಾಗ ಸ್ನಾನ ಮಾಡ್ಬೇಕಂತ ಬಟ್ಟೆ ಬಿಚ್ಚಾಕ್ಬಿಟ್ಟು ಕುಂತಿದ್ದೆ. ಸರಿ ಅಷ್ಟೇ ಬಂದಿದ್ದಾರೆ ಸಾಹೇಬ್ರು ಅಂತ. ಯಾರೋ ಸಾಹೇಬ್ರು ಬಂದರೆ ನೋಡ್ಬೇಕಂತಂದ್ರು. ಆಯ್ತು ಅಂದ್ಬಿಟ್ಟು ಬಟ್ಟೆ ಹಾಕೊಂಡಿದ್ದೆ, ಒಂದು ಮುಂಗಿ ಕಟ್ಕೊಂಡಿದ್ದೆ. ಮಾಮೂಲಿ ಪೊಲೀಸ್ ಎಷ್ಟೇ ಕರೆದ್ರು ಹೋಗ್ತಾ ಇದ್ದೆ. ಹೋಗುತ್ಕೊಂಡ್ವೆ ರಾಮಾಪುರದಲ್ಲಿ ಇದ್ರು. ಹೋಗುತ್ಕೊಂಡು ಬಾರ ಇಲ್ಲ ಮುತ್ತುರಾಮ ಅಂದ್ರು. ರಾಮಾಪುರದಲ್ಲಿ ಇಲ್ಲಿ ಜೇಸಸ್ ಹತ್ರ ಒಂದು ಮರದ ಹತ್ರ ನಿಂತಿದ್ರು ಅವರು. ಅದೇ ಯಾರೋ ಪೊಲೀಸ್ನವರು ಕರ್ಕೊ ಹೋದ್ರು ನೋಡ್ಬೇಕಂತ. ಆಮೇಲೆ ಓದಿ ಸರ್ ನಮಸ್ಕಾರ ಅಂದಿ. ಏನೋ ಮುತ್ತುರಾಮ ಏನೋ ವ್ಯವಹಾರ ಮಾಡ್ತೀನಿ ಅಂತಲ್ಲ, ಏನ್ ನಿಜ ಹೇಳು. ಏನ್ ಸರ್ ಅಂತ. ಏನೋ ಆನೆ ದಂತ ವ್ಯಾಪಾರ ಮಾಡ್ತೀನಿ ಅಂತ ನಿಜ ಏನೋ. ಯಾರು ಸರ್? ಅದೇ ಮಾಮೂಲಿ ವೇಸ್ ಹಾಕೊಂಡು ಹೇಳ್ತೀವಲ್ಲ, ಎಲ್ಲಿದೆ ಏನಿದೆ ಅಂತ ಕೇಳ್ಕೊಂಡಿದೆ. ಮಾಮೂಲಿ ನಂಡೆ ಕುರುಬ ದೊಡ್ಡಿ ಅಲ್ಲಿ ಇಲ್ಲಿ ಆನೆ ಕೊಂಬ್ ತೆಗಿರ್ತಾರ ನಾಟಕ ಆಡ್ಕೊಂಡು ಹೋಗ್ತಾ ಇದ್ವಿ. ನೀವು ಹೇಳಿದ್ರಲ್ಲ ಸರ್, ಅದೇ ಕೆಲಸ ಅದೇ ಮಾಡ್ಕೊಂಡು ಸುತ್ತಾ ಇದೀವಿ. ಏನಾದ್ರು ಮಾಹಿತಿ ಇದೆಯಾ ಅಂತ. ಮಗನೇ ಇದೇ ನೆಪ ಎತ್ಕೊಂಡು ಮಾಡ್ತೀಯಾ, ನಿನ್ ಬಗ್ಗೆ ಎಲ್ಲ ಹೇಳಿದಾರೆ ಅನ್ನೋದ. ಸಾರ್ ಏನ್ ಸರ್ ಹಿಂಗೆ ಹೇಳ್ತೀರಾ? ತಕ್ಷಣ ರಾಮಾಪುರ ಸ್ಟೇಷನ್ಗ ನಾನು ಕರ್ಕೊಂಡು ನಡೆ ಅಂತ. ಮಾಮೂಲಿ ಸರಿ ಹತ್ಕೊಂಡದೆ ಹೋಗ್ತಾ ಇದ್ದೀನಿ. ಮಗ ತಗಲಾಕೊಂಡ ಸಾರ್ ಇವತ್ತಿದೆ ಅವನಿಗ ಅಂತಾರೆ. ಏನ್ ಯಾರಿಗೆ ಏನ್ ಹೇಳ್ತೀರಾ ನೀವು ಅಂದ್ರೆ, ನಿಜ ಹೇಳು ಅಂತಾರೆ. ಏನ್ ಸರ್ ನಿಜ ಹೇಳುದು? ಮಗನೇ ಇದೇ ನೆಪ ಹೇಳ್ಕೊಂಡು ನೀನು ವ್ಯಾಪಾರ ಮಾಡ್ತೀಯಾ, ನಿನ್ ಬಗ್ಗೆ ಎಲ್ಲ ಗೊತ್ತಿದೆ ಎಲ್ಲ ಹೇಳ್ತಾ ಇದಾರೆ. ಯಾರಿಗೆ ಸರ್ ಹೇಳ್ತಾ ಇರೋದು? ಯಾರ ಬಗ್ಗೆ ನೀವು ಹೇಳ್ತಾ ಇರೋದು? ಹೇಳ್ಕೊಟ್ಟವ್ರೆ ನೀವು. ಹೋಗಿ ದಂತ ಇದೆಯಾ ಕೇಳು, ಕೊಂಬಿದೆಯಾ ಕೇಳು, ಮಾಹಿತಿ ಇದಾರನಾಗ ನಿಂತ್ಕೊ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಪುನಃ ಇದು ಬಾಡೋ ನನಗೆ ಹೇಳ್ತಿರಲ್ಲ. ಶುರು ಮಾಡ್ತಂದ್ರೆ ಇವ ನಿಜ ಹೇಳಲ್ಲ, ನನ್ನ ಮಗನ ಎತ್ತಾಕೊಳ್ರಿ ಒಳಗಡೆ. ಇಲ್ಲ ಸರ್ ಇವನು ಬಹಳ ಇದಿದೆ, ನಮ್ಮ ಪೊಲೀಸರು ಹೆಸರು ಹೇಳ್ಕೊಂಡು ಇವ ಬಹಳ ಇದು ಮಾಡ್ತಾ ಇದ್ದಾನೆ, ಇವನು ಮೆಚ್ಕೊಂಡು ಆಡ್ತಾ ಇದ್ದಾನೆ ಸರ್. ನನ್ನ ಬಗ್ಗೆನೇ ನನ್ನ ಮಗ ಅವರು ಹರಿಕೃಷ್ಣ ಸೆಕ್ಯೂರಿಟಿ ತನಕ ನನ್ನ ಬಗ್ಗೆ ಹೇಳ್ತಾ ಇದ್ದ. IGP ಅವರು ಚೆನ್ನಾಗವ್ರೆ ಅಂದ್ಬಿಟ್ಟಿದೆ. ನನ್ನೇನ ಮಾಡೋಕ್ಕಾಗ್ತದೆ ಅಂತ ನನ್ನ ಮೇಲೆ ಚಾಲೆಂಜ್ ಮಾಡ್ತೀವಿ ಸರ್. ನನ್ನ ಮಗ ಇವ ವೀರಪ್ಪ ನುಡ್ಸವ ಸರ್. ಇವನು ಬಿಟ್ಬಿಟ್ರೆ 2ನೇ ವೀರಪ್ಪ ಆಗ್ತಾನೆ ಸರ್ ಅಂತ. ನನಗ ಅವ್ನು ಹೊಡೆದಾಟ ಸರ್, ನೀವು ಯಾವುದೋ ದ್ವೇಷ ಇಟ್ಕೊಂಡು ನನ್ನ ಮೇಲೆ ಏನ್ ಮಾಡಿ, ದಯವಿಟ್ಟು ಇದೆಲ್ಲ ತಪ್ಪು ಅಂತ. ಏನೋ ಮಗನೇ ಬೋಳಿ ಮಗನೇ ತಕ್ಷಣ ನಾನು ಹೇಳ್ದದ್ದೆ ಕಣ್ಣು ಕಟ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ತಗೊಂಡು ಎಲ್ಲಿಗೆ ಹೋಗ್ತಾ ಅಂತ ಗೊತ್ತಿಲ್ಲ. ಪುನಃ ಯಥಾಸ್ಥಿತಿ ಬೆಟ್ಟಕ್ಕೆ ಕರ್ಕೊ ಹೋಗ್ತಾರೆ. ನಾನು ಸಾರ್ ನಿಮ್ಗೂ ಗೊತ್ತಿಲ್ಲ, ಯಾಕ ನನಗೆ ಎಲ್ಲಾ ಮಾಡೋದು ನಿಮ್ಗೆ ಒಳ್ಳೆ ಕೆಲಸ, ನಿಮ್ಗೆ ಇನ್ಫಾರ್ಮೇಟರ್ ಕೆಲಸ ಮಾಡಿದೆ ತಪ್ಪ ಸರ್. ನಿಮ್ಗೆಲ್ಲ ಹೇಳಿದಿನಲ್ಲ ಸರ್, ಇದೇ ಸರ್ ನನ್ನ ಸ್ಟೋರಿ. ಇಲ್ಲ ಕಣೋ, ಇಲ್ಲ ನಾಟಕ ಆಡ್ತೀಯ ಅಂತ ನೀನು. ಪ್ರಮಾಣ ಇಲ್ಲ ಸರ್, ನಿಮ್ಮ ಸವಾಸ ಮಾಡಿದೆ ನನಗೆ ಕಾಣಿಕೆ ಕೊಡ್ತಾರೆ ನೀವು. ನಾನು ಒಂದ್ ಕಡೆ ಎಲ್ಲಾರು ತೋರಿಸ್ಬಿಟ್ರೆ ನಿಜವಾಗಿ ಏನಾರು ಆ ತರ ಮಾಡಿ ನನಗೆ ತಪ್ಪು ಮಾಡಿದ್ರೆ ನೀವು 7 ಶಿಕ್ಷೆಗೆ ಗುರಿ ಆಯ್ತು ಸರ್. ಕುಮ್ಮಕ್ ಸರ್ ನನಗೂ ಅವ್ರಿಗೆ ಆಗುದಿಲ್ಲ ಸರ್ ಗಲಾಟೆ. ಅವ್ರು ಇದ್ದಾಗ ಬೈಸ್ಬಿಟ್ಟಿದ್ದೀನಿ ಸರ್ 2-3 ಸಲ. ಅವರು
ಹರಿಕೃಷ್ಣ ಸಕಲಿದರ್ತ ಇದ್ದಾಗ ಬೈಸ್ಬಿಟ್ಟಿದ್ದೀನಿ. ಇಟ್ಕೊಂಡು ಆಟ ಆಡ್ತೀಯ ಅಂತೆಲ್ಲ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ ಸರ್. ಸತ್ಯ ತಪ್ಪು ಮಾಡಲಿಲ್ಲ ಸರ್. ನಾ ಏನು ಮಾಡಲಿಲ್ಲ ಸರ್. ನೀವು ಮಾಡಿದ್ದೊಂದು ಸಹಾಯಕ ನಾನು ಈ ಥರ ಮಾಡಿಬಿಡಿ ಅಂದ್ರು ಏನು ಮಾಡೋದು ಕೇಳ್ತಾ ಇಲ್ಲ. ಕೊನೆಗೆ ತಾಕದ ವರ್ಕ್ಶಾಪ್ ಕಿತ್ಕೊಬಿಡೋದು. ನಾಚಿಗೇಡಿ ಹೇಳಬಾರ್ದು. ಈ ಸವಾಸ ಪೊಲೀಸರು ಸವಾಸ ಮಾಡೋದಕ್ಕ ಇದು ಬೇಕು, ಇದಕ್ಕೆ ಮೇಲೂ ಬೇಕು. ಜೀವನ ಹಾಳಾಯ್ತು ಅಂದ್ರೆ ಹೇಳ್ಕೋಬಾರ್ದು. ನಾಚಿಕೆ ಇವೆಲ್ಲ ಹೇಳ್ಕೊಂಡ್ರೆ ಇದೆಲ್ಲ ಅವಮಾನ. ಇದು ಅವಮಾನದ ಕೆಲಸ ಇದು. ಅಂದ್ರೆ ಕೆಲವೆಲ್ಲ ಹೇಳ್ತಾ ಇದಾರೆ ಬೇಕು ನಿನ್ಗಿದೆಲ್ಲ. ಯಾರ ವೀರಪ್ಪನ ಹಿಡ್ಕೊಡಕ್ ಹೋದಿಯಲ್ಲ ಬೇಕು ನಿನ್ಗಿದೆಲ್ಲ. ತಾಕೋಗ್ಬಿಡದೆ ವರ್ಕ್ಶಾಪ್ ಕಿತ್ಕೋದ್ರು. ಬೇಡಿ ಸರ್, ದಯವಿಟ್ಟು ಬೇಡಿ, ತಪ್ಪು ಮಾಡಿಲ್ಲ. ಬಿಚ್ಚು ಬಟ್ಟೆ ಬಿಚ್ಚಾಕ್ಸ್ರು ಹೋಗುತ್ತೆ. ಎಷ್ಟು ಪರಿಪರಿಯಾಗ ಅಂಗ್ಲ ಹಚ್ಕೊಂಡ್ವಿ ಸರ್. ನಿಮ್ಗೆ ಗೊತ್ತಿಲ್ಲ ಸರ್, ನನ್ನ ಬಗ್ಗೆ ಗೊತ್ತಿಲ್ಲ ಸರ್. ನೀವೇ ಕರೆದಿ ಸಹಾಯ ಮಾಡ್ಬೇಕು ಅಂದ್ರಿ. ಇಷ್ಟೆಲ್ಲ ಮುಂದೆ ಮಾಡಿ ಇವತ್ತು ನಾನು ಪ್ರತಿಯೊಂದು ಮಾಡೋದು ನಿಮ್ಮ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡಿದೆ ಹೊರತು ನಾ ಏನು ತಪ್ಪು ಮಾಡಿಲ್ಲ ಸರ್. ನಟರಾಜ್ ಒಂದ್ ಕಡೆ ಹುಚ್ಚನಾಗಿ ಸುತ್ತಾ ಇದ್ದಾನೆ. ನಾವೆಲ್ಲ ನೀವು ಯಾರ ಮಾತ್ರ ಕೇಳ್ಬೇಡಿ ನೀವು. ನಿಮ್ ಇಲಾಖೆಗೋಸ್ಕರ, ಇಲ್ಲಿ ಇಲಾಖೆಗೋಸ್ಕರ ನಾವೆಲ್ಲ ಹುಚ್ಚುಚ್ಚರಾಗಿ ಸುತ್ಕೊಂಡು ನಾವೆಲ್ಲ ವ್ಯಾಪಾರ ರೂಪದಲ್ಲಿ ಸುತ್ತಿರೋ ಸತ್ಯ ಹೊರತು ನಾವೇನು ತಪ್ಪು ಮಾಡ್ಲಿಲ್ಲ. ಹೇಳೋದು ಕೇಳ್ತಾ ಇಲ್ಲ ಸರ್. ಇಲ್ಲ ಬಹಳ ನಿನ್ನ ಬಗ್ಗೆ ಎಲ್ಲ ವಿಚಾರ ಗೊತ್ತಿದೆ, ನಾವು ಎಲ್ಲ ಮಾಡ್ತಿದ್ವಿ ಅಂತ. ಹಾಗೆ ಈಗ ನೀನು ಒಳ್ಳೆ ಮಾತಲ್ಲಿ ಹೇಳ್ದೆ ಬಾಯ್ ಬಿಡಲ್ಲ. ಬಿಚ್ಚು ಬಟ್ಟೆ ಪೂರ್ತಿ ಬಟ್ಟೆ ಬಿಚ್ಚಾಯ್ತು. ಏನೂ ಇಲ್ಲ, ಸಂಪೂರ್ಣ ಏನೂ ಇಲ್ಲ. ಬೆತ್ತಲು ಮಾಡಿದ್ದೆ. ಹಿಂದಕ್ಕೆ ಹಿಡಿದು ಕೈ ಇದಾಕದ್ದೆ. ಹಿಂಗ ಒಂದು ಕಿಟಕಿ ಇದೆ ಇದ್ರ ರೂಮಲ್ಲಿ, ಅದು ವರ್ಕ್ಶಾಪ್ ರೂಮಲ್ಲಿ. ಈ ಕಾಲ್ ಕಟ್ಟಿದೆ, ಒಂದು ಒಣಕೆ ತರ ಮರ ತಳ್ಳಿ ಬಿಟ್ಬಿಟ್ಟಿದೆ. ಹಾಕು ಕರೆಂಟ್ ಅಂತ ಮೆಗ್ಗರ್ ಹಾಕ್ಬಿಟ್ಟಿದೆ. ಕಿವಿಗೆ ಹಾಕಿದ್ರು. ಇಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಲೆ ಬಿಚ್ಚಿಬಿಟ್ರಲ್ಲ. ಎಲ್ಲ ಹೆಣ್ಣು ಮಕ್ಳು ಬಿಚ್ತಾ ಇದ್ರು. ನಮಗ ಎಲ್ಲರಿಗೂ ಬಿಚ್ಚಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ ಅಲ್ಲಿದ್ದವರು, ಅಲ್ಲಿ ಸುಮಾರು ಜನ ಹೆಣ್ಮಕ್ಳೆಲ್ಲ ಎಲ್ಲ ಎತ್ಕೊ ಬಂದಿರಲ್ಲ, ಎಲ್ಲರಿಗೂ ಬಿಚ್ಚಿದ್ದಾರೆ. ಹೌದು, ಒಬ್ಬೊಬ್ರು ಅಲ್ಲೊಬ್ರು ಇರ್ತಿದ್ದಂಗೆ ಇಲ್ಲೊಬ್ರು ಬಟ್ಟೆ ಬಿಚ್ಚೋರು. ಬಟ್ಟೆ ಇರ್ತಿರ್ಲಿಲ್ಲ, ಎಲ್ಲಾರು ಬಟ್ಟೆ ಬಿಚ್ಚಾಕ್ತಾ ಇದ್ರು. ಮೆಗ್ಗರ್ ಇದು ಕ್ಲಿಪ್ ಇದೆಯಲ್ಲ, ಸಿಕ್ಸ್ಬಿಟ್ಟಿದೆ. ಮೆಗ್ಗರ್ ಸುತ್ತಾ ಇದ್ರು. ಕರೆಂಟು ಹಿಡಿದು ಹಿಂಗ್ ಸುತ್ತಿದ್ರೆ ಪಟ 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 ಅಂತ ಕರೆಂಟ್ ಹೊಡಿತಾ ಇರ್ತದೆ. ಒದ್ದಾಡೋದು, ಹೆಚ್ಚಿಗೆ ಕೂಗಾಡೋದು, ನಾಲ್ಗೆ ಕೊಡೋದು, ಕಿವಿ ಕೊಡೋದು, ಕೊನೆಗೆ ಹೆಂಗಸರಿಗೆ ಕೊಡೋದು. ಎಲ್ಲ ನಿರ್ದಾಕ್ಷಿಣ್ಯವಾಗಿ ಮಾಡ್ತಾ ಇದ್ರು. ಸ್ಟೇಟ್ಮೆಂಟ್ ಒಬ್ರು ಬರೀತಾ ಇದ್ರು. ಒಡೆಯೋರು ಒಂದೆರಡು ಜನ, ಕಟ್ಟೋರು ಒಂದೆರಡು ಜನ, ಹೆಣ್ಮಕ್ಳು ಎಲ್ಲಾರು ಓದೇಟ್ಲೆ ಬಟ್ಟೆ ಬಿಚ್ಚೋದ್ರೆ ಬಿಚ್ಚಬೇಕಾಗುತ್ತೆ. ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದೆ. ವಸ್ತ್ರಾಭರಣ ಮಾಡ್ತಾರಲ್ಲ ಹಂಗ್ ಮಾಡಿ ಎಲ್ಲ ಬಿಚ್ಚಾಕ್ಬಿಟ್ಟು ಎಲ್ಲರಿಗೂ ಅದೇ ಶಿಕ್ಷೆ. ಅಂದ್ರೆ ಅಪಾಟಿ ದೌರ್ಜನ್ಯ ಮಾಡ್ರೆ ಏನೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ ಮುಂದೆ ಏನ್ ಮಾಡಿದ್ರು ಅಂತ ಯಾವ ತರ ಹೇಳಕ್ಕಾಗ್ತದೆ. ಒಂದು 70-80 ಜನ ಇಟ್ಕೊಂಡಿದ್ರು ಒಂದೇ ವರ್ಕ್ಶಾಪ್ ಅಲ್ಲಿ. ಹಂಗ ದೊಡ್ಡದಾಗ ಒಂದು ಹಾಲು, ಎಲ್ಲರನ್ನು ಆ ಕಡೆ ತಿರ್ಸಿ ಆ ಕಡೆ ಕುಳಿಸ್ಬಿಡ್ರು. ಹೆಣ್ಣು ಗಂಡೆಲ್ಲ ಎಲ್ಲರಿಗೂ ಒಂದೇ ಒಂದು ಈ ಸೈಜ್ ಮುದ್ದೆ ಅಥವಾ ಒಂದು ಕಂಠದಲ್ಲಿ ಒಂದು ಅನ್ನ, ಇಷ್ಟು ಮುದ್ದೆ ಒಂದು, ಇಲ್ಲ ಅಂದ್ರೆ ಒಂದು ಸೌಟ್ ಅದು ನಾನು ಎಲ್ಲ ಉಪ್ಪು ಖಾರ ಎಲ್ಲ ಅದಕ್ಕೆ ಹಾಕಿರೋ ಒಂದೇ ಒಂದು ಸೌಟು ಅನ್ನ ಮಾತ್ರ. ಬೆಳಿಗ್ಗೆ ಕೊಟ್ಟರೆ ಸಂಜೆ ಏನಿಲ್ಲ ಅಲ್ಲಿ. ಇಷ್ಟೇ ಲಿಮಿಟು. ಎಲ್ಲರೂ ಹಿಂಗೆ ಕೂತಿರ್ಬೇಕಷ್ಟೇ, ಕೂತಿರ್ಬೇಕು. ಬಂದಾಗ ದಿನ ಎಲ್ಲ ಕರೆದಿ ಹಗ್ಗ ಹಾಕ್ಬೇಕಾಗದೆ, ಕರೆಂಟ್ ಕೊಡ್ಬೇಕಾಗದೆ, ನಾಯಿ ಹೊಡೆದಂಗೆ ಹೊಡಿತಾ ಇರ್ಬೇಕು. ತಂದು ಕುಳಿಸ್ ಬಾಕಿಯವ್ರಿಗೆ ಎಲ್ಲರಿಗೂ ಹಂಗೆ ಹಿಡ್ಕೊಂಡು ನಾಯಿ ಹೊಡೆದಂಗೆ ಹೊಡಿತಾರೆ. ಎಳದಕ್ಕೆ ಬಿಸಾಕ್ತಾರೆ. ಕೈ ಕಾಲು ಕಟ್ಟಿ ಮೇಲೆ ತೊಂಗ ಹಾಕಿ ಹಗ್ಗ ಹಾಕಿ ಚೈನ್ ಹಾಕಿ ಮೇಲ್ಗಡೆ ಎಳದಿ ಇದು ಕಟ್ಟದಂಗೆ ಕಟ್ಬಿಟ್ಟು ಕಾಲು ಹಗ್ಗ ಚೈನ್ ಹಾಕಿ ಈಗ ಕೆಳಗೆ ಕಟ್ಬಿಡ್ತಿದ್ದೆ. ಹಿಂಗೆ ತಳಕೆಳಗೆ ಕಟ್ಬಿಟ್ಟು ಚಿತ್ರಹಿಂಸೆ. ನಾ ಏನೋ ಹೇಳ್ತಾ ಇರಲ್ಲ, ಯಮಧರ್ಮರಾಯ ನರಲೋಕದಲ್ಲಿ ಅದೆಲ್ಲ ಕೊಡ್ತಾನೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಇಲ್ಲೇ ತೋರಿಸ್ಬಿಟ್ರು. ವರ್ಕ್ಶಾಪ್ ಬಿಟ್ರು, ಬಟ್ಟೆ ಬಿಚ್ಚಾಕ್ಸ್ರು, ಪುನಃ ನನಗೂ ಎಲ್ಲ ಕರೆಂಟ್ ಕೊಟ್ರು. ಎಲ್ಲಾನು ಎಲ್ಲ ಇಲ್ಲಿಗೆ ಸೇರ್ಸ್ಕೊಟ್ರು. ಕಿವಿಗ ನಾಲ್ಗೆಗೆ ಎಲ್ಲ ಹಾಕೊಂಡು ಮರಮಂಗ್ ಕೊಟ್ಬಿಟ್ಟಿದೆ. ಎಲ್ಲ ಏನು ಸುಮ್ಮನೆ ಅದು ಸುತ್ತಬೇಕಾದ್ರೆ ಎಲ್ಲ ಉಸಿರೇ ಹೋಗ್ತದೆ. ಅದು ಬಿಟ್ಟಾಗ ಮಾತ್ರ ಸುಲ್ ಬಿಡ್ಬೋದು. ಶುರು ಮಾಡ್ತಂದ್ರೆ ಬಾಯಿ ಬಿಡೋಕೆ ಆಗಲ್ಲ. ಕರೆಂಟ್ ಹೊಡೆದಂಗೆ ಪುನಃ ಸುಧಾರಿಸ್ಕೊಂಡು ಬಿಡ್ತು ಅಂದ್ರೆ ಪುನಃ ಅದಾದ ಮೇಲೆ ಎಲ್ಲ ಬಿಚ್ಚಿಬಿಟ್ಟಿದೆ. ಹಗ್ಗ ಹಾಕ್ಬಿಟ್ಟಿದೆ. ಏರೋಪ್ಲೇನ್ ತಗ್ಬಿಟ್ರು. ಈ ಮೂಳೆ ಪೂರ್ತಿ ಈ ಬೆಂಡ ಹಿಂಗ್ ಬರೋ ತನಕನೂ ಬಿಡಲ್ಲ. ಈ ಮೂಳೆ ಹಂಗೆ ಒಳಗಡೆ ಹಿಂಗೇನೆ ಹೋಗ್ಬೇಕು. ಫುಲ್ ಬಾಡಿ ಎಲ್ಲ ಪೂರ್ತಿ ಮೇಲ್ಗಡೆ ಹಿಂಗೆ ಹಗ್ಗ ಕಟ್ಬಿಟ್ರೆ ಆ ಮೂಳೆ ಹಂಗೆ ಬರ್ಬೇಕು. ನಟ ಅಂತ ಬರ್ತಾ ಇದೆ ಹಂಗೆ ಪೂರ್ತಿ ಎಲ್ಲ. ನೋವಾಗ ಹೇಳ್ಬೇಕು, ಇಲ್ಲ ಏನು ಇಲ್ವೇ ಇಲ್ಲ ಅಂದ್ರೆ ಪುನಃ ಅಲ್ಲೂ ಕರೆಂಟ್ ಕೊಡುದೆ. ಕೆಳಗಡೆ ಆಗೋದಕ್ಕೆ ಪುನಃ ಕರೆಂಟ್ ಕೊಡ್ತಾ ಇರೋದೆ. ಹಗ್ಗ ಮೇಲ್ಗಡೆ ಹಾಕ್ಬಿಟ್ಟು ತೂಗ್ತಾ ಇರೋದು, ಜೊತೆ ಕರೆಂಟ್ ಕೊಡುದು. ಕೊನೆಗೆ ಪ್ರಜ್ಞೆ ತಪ್ಪುಕೊಂಡ್ರೆ ಹೊಡೆದಿ ಕರೆಂಟ್ ಕೊಟ್ಟು, ಪ್ರಜ್ಞೆ ತಪ್ಪಂದ್ರೆ ಕೆಳಗಡೆ ಬೀಸಿ, ಪುನಃ ಕೆಳಗಡೆ ಬೀಸಕ್ಕೆ ಕೊನೆಗೆ ಕೈ ಈ ಕಡೆ ಇದ್ದು ಹಿಂಗೆ ಇರ್ತದೆ. ಕೊನೆಗೆ ಯಾರಾದ್ರೂ ನಿಂತು ನಿಲ್ಲಿಸಿ ಹಿಂಗಂತ ಪಟಾರ್ ಅಂದ್ರೆ ಈ ಮೂಳೆಗಳು ಮತ್ತೆ ಆ ರೌಂಡ್ ಇದೆಯಲ್ಲ ಸರ್, ಅದು ಬಂದು ಹಿಂಗ ಹೋಗಿ ಹಂಗೆ ನಿಂತಿರೋದು, ಹಂಗೆ ನಿಂತಿರೋ ಮೂಳೆ ಬಂದು ಇಲ್ಲಿ ಸೇರ್ಕೋಬೇಕು. ಮತ್ತೆ ಈ ಜಾಯಿಂಟು ಪುನಃ ಬಂದ ಯಥಾಸ್ಥಿತಿ ಹಿಂಗೆ ಒಳಗಡೆಗೆ ಬಡಾರ್ ಅಂತ ಬಂದು ಸೇರ್ಕೊಳ್ಳೋದು. ಇಟ್ಕೊಂಡ್ರೆ ಹಿಂಗೆ ಎತ್ತಕ್ಕಾಗಲ್ಲ. ಕೈ ಎತ್ತಬೇಕು, ಹಿಂಗೆ ಅನ್ಬೇಕು, ಹಿಂಗಂದ್ರೆ ಮಾತ್ರ, ಇಲ್ಲಾಂದ್ರೆ ರಕ್ತ ಕೊಡ್ಬೋದು. ಪಟ ಹಿಂದೆ ಮುಂದೆ ಹೊಡಿತಾ ಇರ್ತಾರೆ. ಎತ್ತಬೇಕು, ಕಾಲು ಎತ್ತಬೇಕು. ಸ್ಟಡಿ ಆಗ್ಬೇಕಂದ್ರೆ ಎಪ್ಕೊಟ್ಕೋತಾ ಎಲ್ಲ ಕೈ ಎತ್ತಿರೋದು ಅಂತ ಹೊಡಿತಾ ಇರೋದು. ಹಿಂದಕ್ಕೆ 1-2-3 ಪುಣ್ಯಾತ್ಮ ಮಾತ್ರ ಒಳ್ಳೆಯವರಿದ್ರು. ಎಲ್ಲ ಹೊಟ್ಟೆ ಕೊಡ್ತಾ ಇದ್ರು. ಯಾರೊಬ್ಬ ಪುಣ್ಯಾತ್ಮ, ಒಬ್ಬ ಪೊಲೀಸ್ 1-2 ಜನ ಹೊಟ್ಟೆ ಹೊರ್ಕೊಂಡು ಕೊಡ್ತಾ ಇದ್ರು. ನಮ್ಮ ಇನ್ನೊಬ್ಬ ಯಾರೋ ಪೊಲೀಸ್ ಒಬ್ಬ ಇದ್ರೆ 1-2-3 ಜನ ಪಾಪ ಯಾರೇ ಒಂದು ಹೊಟ್ಟೆ ಹೊರ್ಕೊಂಡಿದೆ. ಏನಾದ್ರು ವಾರಕ್ಕೊಂದು ಸ್ಪೆಷಲ್ ಮಾಡಿಸಿ ಏನಾರಿ ಈ ಪಾಯಸ ಗೀಸ ಕುಡಿದ್ರು. ಅಲ್ಲೊಂದು 10-15 ಜನ ಹೆಣ್ಮಕ್ಳು ಇದ್ರು. ಮಕ್ಳು ಅಲ್ಲೇ ಡೆಲಿವರಿ ಆಯ್ತು. ಹೆಂಡತಿಗೂ ಡೆಲಿವರಿ ಆಯ್ತು. ಅಲ್ಲೇ ವರ್ಕ್ಶಾಪ್ ಅಲ್ಲೇ ಯಾರೋ ಅಲ್ಲೇ ಹೆಂಗಸುಗಳು ಅಲ್ಲೇ ಸುತ್ತ ಇದ್ದಂದು ಇದು ಮಾಡಿದ್ರು. ಎಲ್ಲ ಬಸ್ ಹೆಂಗಸುಗಳು ಕರ್ಕೊಂಡ್ಬಂದ್ರು. ಜೈಲ ಕಾಡಿಂದ ಕರ್ಕೊಂಡ್ಬಂದಾಗ ಅಲ್ಲಿ ಊರ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿಲ್ಲ. ಹೆಂಡತಿನ ಕರ್ಕೊಂಡ್ಬಂದಾಗ ಅಲ್ಲಿ ಜೈಲಿ ಒಬ್ಬ ಡೆಲಿವರಿ ಆಗದೆ. ಅವನ ಹೆಸರು ಏನೋ ಅಂತ ಕಟ್ಟಿದ್ದಾರೆ, ಜೈಲರ್ ಏನೋ ಅಂತ ಕಟ್ಟವ್ರೆ. ಎಲ್ಲ ಅಲ್ಲಿ ಡೆಲಿವರಿ ಆಯ್ತು ಅಂದ್ಬಿಟ್ಟು ರೂಮ್ ಕರ್ಕೋಗಿ ಅಲ್ಲಿ ನೀರ್ ಮನೆ ಇದೆಲ್ಲ ಟಾಯ್ಲೆಟ್ ರೂಮ್ ಅಲ್ಲಿ ಅಲ್ಲಿ ಪಾಪ ಮಾಡಿ ಏನ್ ಅವ್ರನ್ನ ತಂದೆ ಅಲ್ಲಿ ಯಾರು ಹೆಂಗಸರು ಬಿಟ್ಟು ಅಲ್ಲಿ ತೊಳಿಸ್ ತಂದೆ ತಂದು ಹಾಕ್ಬಿಡ್ರು. ತುಂಬಾ ಸೀರಿಯಸ್ ಹೆಚ್ಚಿಗೆ ಅಂದಾಗ ಅಲ್ಲಿ ಯಾರನ್ನ ಕರ್ಕೋಗಿ
ಒಂದು ಮಾತ್ರೆ ಕೊಡಿಸಿ ಗೌರ್ಮೆಂಟ್ ಹಾಸ್ಪಿಟಲ್ ತಂದು ಬಿಸಾಕು. ಏನಕ್ಕೆ ಸತ್ತ ಸಾಯಲಿ ಬಿಡು, ಯಾರು ಕೇಳ್ತೀರ ಅವ್ರನ್ನ? ಅವ್ರು ಕೇಳೋರಾಗಿದ್ದಾರೆ ಸರ್. ಇಲ್ಲಿ ಯಾವ ಆಯೋಗನೂ ಇಲ್ಲ, ಯಾರು ಅವ್ರನ್ನ ಕೇಳೋಕ ಪೊಲೀಸರನ್ನ ಕೇಳೋಕಂತ ಒಂದು ಇವನು ಯಾರು ಹುಟ್ಟಿರ್ಲಿಲ್ಲ ಇಲ್ಲಿ. ಅವ್ರು ಮಾಡದ್ದೇ ಆಟ, ಹೇಳದ್ದೇ ಕಾನೂನು. 6 ತಿಂಗಳು 13 ದಿನ ಕೇಸ್ ಇಲ್ಲ, ಏನಿಲ್ಲ. 6 ತಿಂಗಳು 13 ದಿನ ಅಲ್ಲೇ ಬೆಟ್ಟದಲ್ಲಿ. 6 ತಿಂಗಳು 13 ದಿನ ವರ್ಕ್ಶಾಪ್ ಅಲ್ಲಿ ಪೊಲೀಸ್ ಇನ್ಫಾರ್ಮೆಂಟ್ ಆದಿದ್ದಕ್ಕೆ ನಿಮ್ಗೆ ಶಿಕ್ಷೆ. ನಾ ಮಾಡೋದ್ ತಪ್ಪು, ಪೊಲೀಸ್ ಇನ್ಫಾರ್ಮೇಟರ್ ಆಗಿ ಆ ವೀರಪ್ಪನ ಸಹಚಾರ ಹಿಡಿದುಕೊಟ್ಟಲ್ಲ, ಆ ಒಂದು ತಪ್ಪುಗ ಯಾವ್ದು ಶಿಕ್ಷೆ. ಅದು ಏನೂ ಇಲ್ಲ, ಕೇಸ್ ಇಲ್ಲ, ಏನೂ ಇಲ್ಲ. ಕಣ್ಣು ಮರೆ ನನ್ನ ಜೊತೆ ಇದ್ದಂಗೆ ಒಂದು 4 ಜನ 5 ಜನ ಕರೆದು ಎತ್ಕೋಯ್ತು ಅಂದ್ರೆ ಬನ್ನಿ ಅಂತ ಕರ್ಕೋದ್ರೆ ಯಾತ್ ಕರ್ಕೋತಾರೆ ಅಂತ ಗೊತ್ತಿಲ್ಲ. ಪುನಃ ಅವ್ರು ಕರ್ಕೊ ಬರಲ್ಲ, ಇಲ್ಲ ಅವ್ರನ್ನ ಜೈಲ್ ಕಳ್ಸು ಅಂತ ಗೊತ್ತಾಗ್ತಾ ಇರ್ಲಿಲ್ಲ, ಅವ್ರು ಸುಟ್ರು ಅಂತ ಗೊತ್ತಾಗ್ತಾ ಹೇಳ್ತಾ ಇದ್ರು ಇಂಥ ಖಾಲಿ. ನಾನು ಈ ಪೆರಿಸ್ವಾಮಿ ಅಂತ ಈಗ ಫೋನ್ ಮಾಡಿದ್ನಲ್ಲ, ಅವನು ಜೊತೆ ಕರ್ಕೊ ಹೋಗಿ ಜೊತೆ ಅವ್ನು ಬಿಟ್ಬಿಟ್ಟಿದ್ರೆ ಬಾಕಿ 6 ಜನ 7 ಜನನ ಅದೇ ನಮ್ಮ ಇದ್ರಲ್ಲಿ ಸರಿಮಾತನ ದೇವಸ್ಥಾನ ಹತ್ರ ಆಯ್ತಲ್ಲ ಹೊಸೂರು, ಆ ಇನ್ಸಿಡೆಂಟ್ 6 ಜನ ಸುಟ್ರಲ್ಲ. ಆಗ ನಮ್ಮ ಈಗ ಫೋನ್ ಮಾಡಿದ್ನಲ್ಲ ಪೆರಿಸ್ವಾಮಿ, ಅವನು ಜೊತೆ ಕರ್ಕೋಗಿ ಅದೇನೋ ಗೊತ್ತಿಲ್ಲ ಅನ್ನೆಸರಿ ಇವ್ನು ಬೇಡ ಬಿಟ್ಟು ಕಳ್ಸ್ಬಿಡಿ ಅನ್ಬಿಡುತ್ತೆ. ಬಾಕಿ ಅವ್ರನ್ನ ಸುಟ್ಟು ಹಾಕುದು. ನಮ್ಮ ಮುಂದೆ ಅಲ್ಲಿ ವರ್ಕ್ಶಾಪ್ ಅಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಆ ವರ್ಕ್ಶಾಪ್ ಅಲ್ಲಿ ಜೈಲು ಯಾರು ಕಳಿಸ್ತಿರ್ಲಿಲ್ಲ. ಅಲ್ಲಿ ಟಾಡಾ ಕಾಯ್ದೆ ಕಳಿಸ್ಬಿಟ್ಟು ಬಾಕಿ ಅವ್ರನ್ನೆಲ್ಲ ವರ್ಕ್ಶಾಪ್ ಅಲ್ಲಿ ಇಟ್ಕೊಂಡಿದ್ದೆ ಕೆಲಸ ಮಾಡ್ತಿದ್ರು. 6 ಜನ ಅಲ್ಲೇ ಇದ್ರು. ಆಂಡಿಯಪ್ಪ ಕೊಳತೂರ್ ಪಕ್ಕ ಚಿನ್ನ ತಾಂಡ ಪಿರಿಯ ತಾಂಡ ಅಂತ ಅವೆಲ್ಲ ಬರ್ತಾರೆ ಅಲ್ಲಿ. ಅವನು ಆಂಡಿಯಪ್ಪ ಅವರೆಲ್ಲ ಇದ್ರು, ಜೊತೆ ಇದ್ರು. ಅಯ್ಯಂದರೆ ಪಾತ್ರೆ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ದ. ಎಂತವ್ರೆಲ್ಲಾರು ಅವ್ರು ಯಾರನ್ನದೇ ಗೊತ್ತಿಲ್ಲ, ಅವ್ರನ್ನೆಲ್ಲಾರನ್ನ ಎತ್ಕೊಂಡ್ಬಂದು ಹಾಕೊಂಡು ಎಲ್ಲ ಅಲ್ಲೇ ಇದ್ರು. ವರ್ಕ್ಶಾಪ್ ಅಲ್ಲೇ ಹೊಡೆದಾಗ ನಾವು ಅಲ್ಲೇ ವರ್ಕ್ಶಾಪ್ ಅಲ್ಲೇ ಇದ್ದದ್ದು. ನಮ್ಮ ಮುಂದೆನೆ ಕರ್ಕೋಗಿದ್ದು. ಪೆರಿಸ್ವಾಮಿನ ಜೊತೆ ಕರ್ಕೋದ್ರು, ಅದ್ರ ವಾಪಸ್ ಕಳ್ಸ್ಬಿಟ್ರು. ಪೆರಿಸ್ವಾಮಿನ ಎನ್ಕೌಂಟರ್ ಮಾಡ್ಲಿ, ಯಾಕೋ ಕಾರಣ ಗೊತ್ತಾಗ್ಲಿಲ್ಲ. ಇವನೆಲ್ಲ ಬೇರೆ ಕಳ್ಸ್ಬಿಡು ಅಂದ್ಬಿಟ್ಟು ಇಲ್ಲಿಂದ ವರ್ಕ್ಶಾಪ್ ಇಂದ ಕರ್ಕೋಗಿ ಸ್ಟೇಷನ್ ಇಸ್ಕೊಂಡಿದ್ದು. MMS ಸ್ಟೇಷನ್ ಅಲ್ಲಿ ಯಾರೋ ಬಂದು ಎಲ್ಲ ಹೇಳ್ಬಿಟ್ಟಿದೆ, ಯಾರು ಕರ್ಕೊಂಡ್ ಬಂದ್ರೆ ರೆಡಿ ಹತ್ಸು ಅಂದ್ಬಿಟ್ಟು ಅಲ್ಲೇ ಕಣ್ಣು ಬಟ್ಟೆ ಕಟ್ಟದು. ಕಣ್ಣು ಬಟ್ಟೆ ಕಟ್ಟದಾಗ ಅವ್ರಿಗೆ ಡೌಟು ಏನೋ ಮಾಡ್ತಾರೆ ಅಂತ. ಹಾಗೆ ಪೆರಿಸ್ವಾಮಿನ ಒಬ್ಬನ ಮಾತ್ರ ಇವನೆಲ್ಲ ಕಣ ಅವ್ರು 6 ಜನ ಹಚ್ಕೊಂಡ್ಬಿಟ್ಟು ಇವ್ನು ಬಿಟ್ಬಿಟ್ಟು ಹೋಗ್ಬಿಡುದು. ಇವತ್ತು ಪೆರಿಸ್ವಾಮಿ ಹೇಳಿದ್ರೆ, ಅಣ್ಣ ನಾನು ಅವತ್ತು ಕಣ್ಣಿಗೆ ಬಟ್ಟೆ ಕಟ್ಟಿದ್ ಬಿಚ್ಚಿದ್ರಣ್ಣ, ಅವ್ರು ತಗೊಂಡು ಹೋಗಿದ್ದೆ. ಪುನಃ ನಾನು ಅಲ್ಲೇ ಸ್ಟೇಷನ್ಲೇ ಇದ್ದ. ತಕ್ಷಣ ಎತ್ಕೊಂಡ್ಬಂದು ಅಲ್ಲಿ ಸ್ಟೇಷನ್ ಮುಂದೆನೆ ಎಲ್ಲ ಬಾಡಿ ಬಿಸಾಕ್ಬಿಟ್ಟು ಎಲ್ಲ ಚಕಮುಕಿ ನಡೆತು. ವೀರಪ್ಪನಿಗೆ ಮತ್ತೆ ನಮಗೆ ಚಕಮುಕಿ ನಡೆದಾಗ ಕಾಡಲ್ಲಿ ಸತ್ರು, ನಮ್ಮ ಪೊಲೀಸ್ನವರ ಇದಕ್ಕೆ ಗುಂಡಿಗೆ ಬಲಿಯಾದ್ರು ಅಂತ ಪೇಪರ್ ಕೊಡಿಸ್ಬಿಡ್ತಾರೆ. ನಮ್ಮ ಜೋಡಿ ಇದ್ರು, ಬೆಳಗ್ಗೆನಿದ್ರು ಕಂಟಿನ್ಯೂ. ಸುಮಾರು ಒಂದು 6 ತಿಂಗಳು 13 ದಿನ ಇದ್ದಾಗ ಅಲ್ಲಿ ಸುಮಾರು ಬಂದಾಗ ನಾನು ತಿಂಗಳ ಗಂಟೆ ಅಲ್ಲಿ ಜೊತೆ ನೋಡ್ಕೊಂಡಿದ್ವಲ್ಲ. ಏನು ಮಾತಾಡಕ್ಕೆಲ್ಲ ಬರಲ್ಲ, 1-2 ಹೋದಾಗ ಮಾತ್ರ ಸುಮ್ಮನೆ ಮುಖ ನೋಡ್ತಿದ್ವು ಅಷ್ಟೇ. ಮಾತಾಡೋಕ ಅಲ್ಲಿ ಏನು ಮಾಡೋಕ್ಕಿಲ್ಲ. ಅವನವನು ತಿರುಗಿ ಎಲ್ಲ ಕೈ ಕಟ್ಟಿ ಚಕ್ರಬಡ್ಡಿವರೆಗೂ ಕುಂತಿರ್ಬೇಕು. ಅವ್ರು ಏನು 2 ಟೈಮ್ ಕೊಡ್ತಾರೆ, ಅಲ್ಲಿ ತಿಂದುಬಿಟ್ಟು ಮಲಗಬೇಕಾದ್ರೆ ಒಂದೇ ಮಗ್ಗಲು ಮಲಗಿರ್ಬೇಕು. ಎಲ್ಲ ಮಲಗುವಂಗಿಲ್ಲ, ಅದು ಶಿಕ್ಷೆ ಪನಿಷ್ಮೆಂಟು. ಒಂದೇ ಇದ್ರಲ್ಲಿ ಮಲಗಬೇಕು. ಹಿಂಗೆಲ್ಲ ಹಿಂಗೆ ಮಲ್ಕೊಂಡು ಉಳ್ಳಾಡುವಂಗಿಲ್ಲ ಇಲ್ಲ. ಹಾಗೆ ಬಾಯ್ಡ್ ಅಂತ ದೊಣ್ಣೆ ಹೊಡಿತಾ ಇದ್ರು. ಆ ವರ್ಕ್ಶಾಪ್ ಅಲ್ಲಿ ಬಟ್ಟೆ ಬಿಚ್ಚಾಕ್ಸರು, ಪುನಃ ಅದು ಬಟ್ಟೆ ಕೊಟ್ಟು ಅಲ್ಲಿ ಪುನಃ ಬಂದು ಅಲ್ಲಿ ಮಲ್ಕೋಬೇಕಲ್ಲ. 6 ತಿಂಗಳು ಯಾವ ಡ್ರೆಸ್ ಚೇಂಜ್ ಇಲ್ಲ, ಯಾವುದಿಲ್ಲ. ಒಂದೇ ಆ ಪಂಚೆ, ಆ ಲುಂಗಿ, ಒಂದೇ ಬಟ್ಟೆ. 6 ತಿಂಗಳು 13 ದಿನ ಇಲ್ಲ. ಬರ್ತಿದ್ರು ಅವ್ರು ಬಂದು ಎಲ್ಲರೂ ನೋಡ್ಬಿಟ್ಟಿದೆ. ಎಲ್ಲರನ್ನು ಲಾಟಿ ಗೀಟಿ ಎತ್ಕೊಂಡು ಹೊಡೆದ್ಬಿಟ್ಟಿದೆ. ನನ್ನ ಮಗ ಇಲ್ಲೇ ಇದ್ದಾನ, ಅಲ್ಲಿದ್ದಾನ ಬಿಟ್ಟು ಏಕವಚನ ಎಲ್ಲಾರು ಬೈತಾ ಇದ್ರು. ನಂಗೆ ಅಮ್ಮಳ ಪುಡ್ಚಿಟ್ನ ವಾಕ್ಕ ಅನ್ನೋದು ಏನ್ ದಿಕ್ಕಾಪಲ ಬೈತಾ ಇದ್ರು, ಹೊಡಿತಾ ಇದ್ರು. ಅದು ಹೇಳಕ್ ಚಿತ್ರಹಿಂಸೆ, ನರಕ ಯಾತನೆ ಕೊಡ್ತಾ ಇದ್ರಲ್ಲಿ. ಆ ತಿನ್ನು ಊಟ ಇಲ್ಲ, ಏನು ಇಲ್ಲ. ಅಂದ್ರೆ ಇವರೆಲ್ಲ ಬಂದು ನೋಡ್ಬಿಟ್ಟಿದೆ, ಶೂ ಕಾಲು ಒದ್ಬಿಟ್ಟು ಮಗನ ಇನ್ನು ಬಿಡಬೇಡಿ, ಇವನ್ನ ಇನ್ನೂ ಸ್ವಲ್ಪ ದಿನ ಇರ್ಲಿ ನನ್ನ ಮಗ. ಈ ಬಿಟ್ಬಿಟ್ರೆ ಇವ 2ನೇ ವೀರಪ್ಪನ್ ನಾನು ಬಂದು ಸುಟ್ಬಿಡ್ತಾನೆ. ಇವ್ನು ಬಿಡಬೇಡಿ ಸರ್, ನನಗೋಸ್ಕರ ಇನ್ನೂ ಸ್ವಲ್ಪ ದಿನ ಇರ್ಲಿ. ನಾನೇನೇ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಸಾಕು, ಬಂದು ಇವನು ಪ್ಲಾನ್ ಮಾಡ್ಬಿಟ್ಟು ಇವನು ಹೇಳ್ಬಿಟ್ಟು ಹೋಗ್ಬಿಡ್ತಿದ್ವು, ಬಿಡಬೇಡಿ ಇನ್ನು ಸ್ವಲ್ಪ ದಿನ ಅಂತ. ನಿತ್ಯ ಇದೆ. ಕಾಲ್ ಕರ್ಕೊಬರೋರು, ಅವ ರೇಷನ್ ಕೊಟ್ಟ, ಇವ ಸಪ್ಲೈ ಮಾಡ್ದ ಅನ್ನೋದು ಕರ್ಕೊಬರೋದು, ವಿಚಿತ್ರ ಜನಗಳನ್ನ ಹೊಡೆಯೋದು.